ಕೆಲವು ಪ್ರಕಟಣೆಗಳಿದೆ. ಮುಂದಿನ ವಾರ 20, 21, 22ನೇ ತಾರೀಕು ಉಪವಾಸ ಪ್ರಾರ್ಥನೆ ಕೂಟಗಳು ಏರ್ಪಡುತ್ತದೆ. ಆಸಕ್ತಿ ಇರ್ತಕ್ಕಂಥವರು ನಿಮ್ಮನ್ನ ಸಿದ್ಧ ಮಾಡಿಕೊಳ್ಳಲ್ಪಟ್ಟವರಾಗಿ ಒಂದು ಪ್ರಾರ್ಥನೆಗೆ ಬರಬೇಕಾಗಿ ತಮಗೆ ಕೇಳಿಕೊಳ್ಳುತ್ತೇನೆ. ಅನೇಕ ಇರ್ತಕ್ಕಂಥ ಒಂದು ಅರ್ಥಗಳು ಚಿಕ್ಕ ಹೋಗ್ಬೇಕು ಅಂತಂದ್ರೆ ಈಗ ಉಪವಾಸ ಸಂಬಂಧವಾಗಿ ತೆಗೆದುಕೊಳ್ಬೇಕು. ಎರಡನೇದಾಗಿ ಒಂದು ಸಭೆಯ ಒಂದು ಮೋಡಿಯನ್ನು ಹಾಕ್ತಾ ಇದ್ದಾರೆ, ಅದಕ್ಕೋಸ್ಕರ ಪ್ರಾರ್ಥನೆಗಳನ್ನು ಮಾಡಿಕೊಂಡ್ರೆ ಆ ಒಂದು ಸಭೆಯ ಮೂಲಕವಾಗಿ ಅನೇಕ ಆತ್ಮಗಳು ರಕ್ಷಣೆ ಪೂರ್ವಕವಾಗಿ ದೇವರ ಕಾರ್ಯಗಳನ್ನು ಮಾಡಿಕೊಳ್ಬೇಕು. ಪ್ರಾರ್ಥನೆ ಮಾಡಿಕೊಟ್ಟವರಾಗಿ ದೇವರು ದೇವರಿಗೆ ಇಷ್ಟವಾಗುವಂತ ಒಂದು ಹೃದಯ. ಹೃದಯವನ್ನ ಒಂದು ಮನಸ್ಸನ್ನ ಪರಿಶೋಧಿಸಿ ತಿಳಿದುಕೊಳ್ಳುವಂತ ದೇವರು. ಇವತ್ತು ನಾವೇನೆಲ್ಲ ಪರಿಸ್ಥಿತಿ ಇದ್ದೀವೋ ಅದಕ್ಕೆ ಕಾರಣವಾಗತಕ್ಕಂಥದ್ದು ನಮ್ಮ ಹೃದಯವೇ. ನಾವು ಪುಸ್ತಕದಲ್ಲಿ ಗಮನಿಸಿದ್ರೆ ನನ್ನ ಹೃದಯವನ್ನ ಸಾರ್ವಜನಿಕ ಕಾಪಾಡಿಕೊಂಡು ಅದರ ಮೂಲಕ ಮಾತ್ರ ಜೀವದ ದುಃಖಗಳು ಅರಿಯಬರುತ್ತದೆ ಜೀವನದಲ್ಲಿರ್ತಕ್ಕಂಥ ಆಲೋಚನೆಗಳಾಗುತ್ತದೆ. ಅನೇಕ ದೇವರನ್ನು ಹುಡುಕುತ್ತಾರೆ, ಮಕ್ಕಳಿಗೆ ಪಡೆಯುವಾಗ ಅವರ ಒಂದು ಆಜ್ಞೆಗಳಿಗೆ ಬೇರಾಗಿ ಕರೆದುಕೊಳ್ತಾರೆ. ಸಾಂಪ್ರದಾಯಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಿಕೊಂಡು ಬರ್ತಾರೆ. ಏನಪ್ಪ ಅನ್ನೋದು ಒಂದು ರೀತಿಯಲ್ಲಿ ಒಂದು ಪ್ರಾರ್ಥಿಸುವುದಾಗಿರ್ಬೋದು, ಯಾವುದೋ ವಿಷಯಗಳನ್ನು ಸಾಂಪ್ರದಾಯಿಕವಾಗಿ ಮಾಡಿಕೊಂಡು ಬರ್ತಾರೆ. ನಿಜವಾಗಿಯೂ ಹೃದಯದಲ್ಲಿ ಅವರಿಗೆ ದೇವರ ಮೇಲೆ ಪ್ರೀತಿ ಇಲ್ಲ. ಅವಿಶ್ವಾಸಕ್ಕೂ ಕೂಡ ಅವರು ದೇವರನ್ನು ಅವರು ಏನಪ್ಪ ಪ್ರಾರ್ಥಿಸ್ತಾರೆ. ನಮಗಿಂತ ಅಧಿಕವಾಗಿ ಅವರು ಕೊಡುವುದನ್ನು ಮಾಡ್ತಾರೆ. ಕೆಲವು ಹಬ್ಬಗಳ ಆಚರಣೆಗಳನ್ನ ಗಮನಿಸಿದ್ರೆ ಸಾಲವನ್ನ ಮಾಡಿದ್ರು ಪರವಾಗಿಲ್ಲ, ಒಂದು ಹಬ್ಬಗಳನ್ನ ಆಚರಣೆ ಮಾಡಬೇಕು ಎಂಬುದಾಗಿ ಕೆಲವರೆಲ್ಲ ಗಮನಿಸಿದ್ರೆ ಮುಂಜಾನೆ 4 ಗಂಟೆಗೆ ಒಬ್ಬರು ಹೊತ್ತ ಸಂದರ್ಭದಲ್ಲಿ ಅವರು ಮಂತ್ರಗಳನ್ನ ಪಠಣ ಮಾಡ್ತಾ ಅವ್ರೇನಪ್ಪ ಅಂತಂದ್ರೆ ಆ ರೀತಿಯಾಗಿ ಭಕ್ತಿಯನ್ನು ತೋರಿಸ್ತಾರೆ. ಅದು ಮತ್ತು ಅನೇಕ ವಿಧವಾಗಿರ್ತಕ್ಕಂಥ ಒಂದು ಉಪವಾಸ ವ್ರತಗಳನ್ನು ಮಾಡಲ್ಪಡ್ತಾರೆ. ಅಲ್ಲಿ ಭಕ್ತಿಯಲ್ಲಿ ಬಹಳ ವೈರಾಗ್ಯವುಳ್ಳವರಾಗಿ ಕಾಣಿಸಿಕೊಳ್ತಾರೆ. ಆದ್ರೆ ನಮಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸ ಏನು? ಮತ 8:9 ಏನಂತ ಗಮನಿಸಿ.
இந்த ஜனங்கள் தங்கள் வாயினால் என்னிடத்தில் சேர்ந்து தங்கள் உதடுகளினால் என்னை கனப்படுகிறார்கள். அவர்கள் இருதயமோ எனக்கு தூரமாய் விலகி இருக்கிறது. மனுஷருடைய கற்பனைகளை உபதேசங்களாக போதித்து வீணாய் எனக்கு ஆராதனை செய்கிறார்கள் என்று ஏசாயா தீர்க்கதரிசி நன்றாய் சொல்லியிருக்கிறான் என்றார். நம்மளுக்கும் அவங்க வித்தியாசம் சொன்னீங்க பார்த்தீங்கன்னா அவங்க வாய்க்கால என்ன பண்றாங்க இதே நம்ம அவங்க சேவை வழியாக அவங்க கண்டுபிடிச்சாங்க வாயில கண்டுபிடிச்சாங்க. அவங்க இருதயம் ஆண்டுகளுக்கு முன்னோட இருக்கும். அவர் இருதயம் பார்த்ததுல வாழ தேவைக்கு மன தூரமாಗಿದೆ. வெளியோட்டமா பார்த்தீங்கன்னா பக்தி உள்ள மனிதர்களா இருக்கும். அவங்க மலைகளை தோற்படிகளை பார்த்தது மன பக்தி உள்ளவராக காட்சி கொடுத்தாங்க. ஆனா அவங்க ஆண்டு பார்க்கும்போது மனிதர்கள் ரொம்ப பக்தி வாய்ந்தவர்கள். ಅಲ್ಲಿ ಮನುಷ್ಯರಿಡದಲ್ಲಿ ಬಹಳ ಭಕ್ತಿ ಉಳ್ಳಂತವರೇ ಇವರು. ಆಟದಲ್ಲಿ ಬೇರೆ ಮಕ್ಕಳಲ್ಲಿ ನಿರ್ದಯಗಳಾಗಿರ್ತಾರೆ. ದೇವರು ಮೇಲೆ ಗಮನಿಸುವಾಗ ಇವರ ಹೃದಯ ಹೇಗಿದೆ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. ಅವರು ಮನಿದರೆ ಮಾತ್ರ ಕಾಣುತ್ತದೆ. ಮನುಷ್ಯರು ನೋಡುವ ರೀತಿಯಲ್ಲಿ ದೇವರು ನೋಡುವುದಲ್ಲ. ಅದರ ತುಂಬಾ ಜಾಗೃತಿಯಿಂದ ನಾವು ಕೊಡಬೇಕು. ಅದರ ಸಮಯ ಮನುಷ್ಯರನ್ನು ಆಲೋಚನೆಗಳನ್ನು ಅವರ ಹೊಗಳಿಕೆ ಏನಪ್ಪಂದ್ರೆ ಒಂದು ಡಸ್ಟ್ಬಿನ್ ಹಾಕಿ ಯಾಕೆಂದ್ರೆ ಅವರು ಹೊರಗಿನ ಪ್ರೀತಿ ಏನಪ್ಪ ಅಂದ್ರೆ ನಮ್ಮನ್ನು ಹೊಗಳ್ತಾರೆ. ಅದೇ ನಮ್ಮ ಹೃದಯವನ್ನು ಅರಿಯುವಂತವರು ಯಾರು? ಅವರ ಹೃದಯದಲ್ಲಿ ಪ್ರೀತಿ ಇದೆ ಎಂಬುದನ್ನು ನೋಡ್ತಾರೆ. ಅದರಲ್ಲಿ ಸತ್ಯವೇದದಲ್ಲಿ ಮೊದಲ ಸ್ಥಾನ ಕೊಟ್ಟಿರ್ತಕ್ಕಂಥವರು ದಾವೀದ. ಸತ್ಯವೇದದಲ್ಲಿ ಅನೇಕ ನೀತಿವಂತರು ಕಾಣಿಸಿಕೊಳ್ತಾರೆ. ಈ ದೇವರಿಗೆ ಸಾಕ್ಷಿಯಾಗಿ ಕೊಡಲ್ಪಟ್ಟಿದ್ದಾರೆ ಅಂತಂದ್ರೆ ನನ್ನ ಹೃದಯಕ್ಕೆ ಹತ್ತಿರವಾದವನು ಎಂಬುದಾಗಿ ಅವರ ಜೀವನ ಗಮನಿಸಿದ್ರೆ ಅವರು ಪರಿಪೂರ್ಣರಾಗಿದ್ದಾರೆ. ವಿಚಾರ ಮಾಡಿದ್ರು, ಕೊಲೆ ಮಾಡಲ್ಪಟ್ಟಿದ್ದಾರೆ, ಪಾಪ ಕೊಲೆಯನ್ನು ಮುಚ್ಚಾಕಲ್ಪಟ್ಟಿದ್ದಾರೆ. ಜೀವಿತದಲ್ಲಿ ಏನಪ್ಪ ಅಂತಂದ್ರೆ ತೂತ್ಕೊಂಡಿರಲ್ಪಟ್ಟಿತ್ತು. ಆದ್ರೆ ಹೃದಯವನ್ನು ಗಮನಿಸಿದ್ರೆ ದೇವರಿಗೆ ಇಷ್ಟವಾದಂತ ಹತ್ತಿರವಾಗಿರ್ತಕ್ಕಂಥ ಹೃದಯವಾಗಿತ್ತು. ಅರ್ಪಣಿಸಲ್ಪಟ್ಟ ದೇವರು ನಮ್ಮಿಂದ ದೇವರಿಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಹೃದಯವನ್ನು ನಮ್ಮಿಂದ ನೋಡ್ತಾ ಇದ್ದಾರೆ. ಅದೇ ಕಾಲದ ರೀತಿಯಲ್ಲಿ ದೊಡ್ಡ ಪಾಪಗಳನ್ನು ಮಾಡಿಲ್ಲ ಅನ್ನೋದು ಕೂಡ ನಮ್ಮ ಜೀವಿತದಲ್ಲಿ ಅನೇಕ ಪಾಪಗಳನ್ನು ಮಾಡಲ್ಪಟ್ಟಿದ್ದೇವೆ. ಅವರು ಕೂಡ ಆದರೆ ದೇವರು ಪ್ರೀತಿ ಮಾಡಲ್ಪಟ್ಟಿದ್ದಾರೆ. ಸಾಧಾರಣವಾಗಿ ಕುರಿ ಮೇಯಿಸುವಂತ ಒಬ್ಬ ಕುರುಬ, ಒಬ್ಬ ಆತನನ್ನ ಅರಸನಾಗಿ ಮಾಡಲ್ಪಡುವುದು ಸಿಂಹದ ಬಾಯಿಯನ್ನು ಸೀಳಾಕ ರೀತಿಯಲ್ಲಿ ಮಾಡಲ್ಪಟ್ಟಿದ್ದಾರೆ. ಕರಡಿ ಕೊಂದು ಹಾಕ್ತಾ ಇದ್ದಾನೆ. ಈ ಇಂಗ್ಲಿಷ್ ದೊಡ್ಡ ಒಬ್ಬ ಕೊಲೆಗಳನ್ನು ಹೊಡೆದಾಗ್ತಾ ಇದ್ದಾನೆ. ಆತನ ಜೀವಿತ ನೋಡಿದ್ರೆ ಬಹಳ ಆಶ್ಚರ್ಯಕರವಾಗಿರುತ್ತದೆ. ಕುಪ್ಪೆ ನೋಡ್ತೇವೆ ಧೂಳಿನಿಂದ ಏನಪ್ಪಾ ಅಂತಂದ್ರೆ ಅರಸನಾಗಿ ಮಾಡ್ತಿರುವುದಾಗಿ ಹೇಳಿದ್ದಕ್ಕೆ ದಾವಿದನ ಒಬ್ಬ ಉದಾಹರಣೆ. ದಾವಿದನಿಗೆ ದೇವರನ್ನ ಹೋಲುವಂಥದ್ದು, ಆಡುಗಳನ್ನು ಆಡುವಂಥದ್ದು ಬಹಳ ಇಷ್ಟ. ಸುಮಾರು 150 ಕೀರ್ತನೆಗಳಲ್ಲಿ 10ಕ್ಕೂ ಜಾಸ್ತಿ ಬಂದಿರ್ತಕ್ಕಂಥದ್ದು ಕೀರ್ತನೆಗಾರರನ್ನ ದಾವಿದನಿಗೆ. ದೇವರ ಜೊತೆಗೆ ಒಳ್ಳೆಯ ಒಂದು ಒಡನಾಟವನ್ನು ಇಟ್ಟುಕೊಳ್ಳಲ್ಪಟ್ಟಿದ್ದಾರೆ. ಅನೇಕ ಸಮಸ್ಯೆಗಳು
ಇದು ಸಹ ದೇವರ ಸಮ್ಮುಖದಲ್ಲಿ ದೇವರಿಗೆ ಒಳ್ಳೆಯ ರೀತಿಯ ಒಂದು ಒಡಂಬಡಿಕೆಯನ್ನು ಒಂದು ಒಡಂಬಡಿಕೆ ಇಟ್ಕೊಳ್ಳಲ್ಪಟ್ಟಿದ್ದಾರೆ. ಒಂದು ಮದುವೆಗೆ ಅವರು ಹೋಗ್ಬಿಟ್ಟು ತಿರುವಣ್ಣಾಮಲೈ ಅಂತಕ್ಕಂಥ ಒಂದು ಮಲೇಶ್ವರ ಭಾಗದಲ್ಲಿ ಮದುವೆಗೆ ಜಾರಿ ಹೋಗಲ್ಪಟ್ಟಿದ್ರು. ಅನೇಕ ವರ್ಷಗಳ ಆಗಿದ್ರು. ಅಲ್ಲಿ ಹೋಗ್ಬೇಕು ಅಂತ ಯಾವ ರೀತಿ ಹೋಗಿ ಸೇರಲ್ಪಟ್ವಿ. ಮನೆಗೆ ಬರುವಂತ ಸಂದರ್ಭದಲ್ಲಿ ಗೂಗಲ್ ಲೊಕೇಶನ್ ಹಾಕ್ಬಿಟ್ಟು ಮನೆಗೆ ಬರ್ತಾ ಇದ್ದೇವೆ. ಸಡನ್ ಆಗಿ ಏನಾದ್ರು ಡಾಟಾ ಕೂಡ ಖಾಲಿ ಆಗಿತ್ತು, ಅದು ಮ್ಯಾಪ್ ತೋರಿಸ್ತಾ ಇಲ್ಲ. ನಾವು ಬಂದು ನಮ್ಮ ಸಾಮರ್ಥ್ಯವನ್ನ ನಾವು ನೋಡೋಣ. ಅಲ್ಲಿ ಅಕ್ಕಪಕ್ಕ ಗೇಟ್ ಹೋಗ್ತಾ ಇದ್ದೀವಿ, ಎಲ್ಲೋ ಹೋಗ್ತಿದ್ದೀವಿ, ಆಗದೇ ಗೊತ್ತಾಗ್ತಾ ಇಲ್ಲ. ಬಹಳ ಲೇಟ್ ಆಗಿ ಏನಪ್ಪಾ ಅಂತಂದ್ರೆ ಒಂದು ಹೆದ್ದಾರಿಯನ್ನ ಸೇರ್ಕೊಳ್ತಾ ಇದ್ದೀವಿ. ಆಗ ಮಾತ್ರವೇ ಇನ್ಮೇಲೆ ನಾವು ಮನೆಗೆ ಹೋಗಿ ಸೇರ್ಬೋದು ಅಂತಕ್ಕಂಥ ಒಂದು ಸಮಾಧಾನ. ಲೋಕದಲ್ಲಿ ಸಂದರ್ಭದಲ್ಲಿ ಮಾರ್ಗದಲ್ಲಿ ಎಲ್ಲೋ ಹೋಗ್ತೀವಿ, ಇಷ್ಟವಾದ ಪ್ರಕಾರವಾಗಿ ಹೋಗ್ತೀವಿ, ನಮ್ಮ ಸಾಮರ್ಥ್ಯವನ್ನು ನಂಬಿಕೆ ಎಲ್ಲೋ ಹೋಗ್ತೀವಿ. ಇಂತರಿಗೆ ಬಂದ್ರೆ ಎಲ್ಲರಿಗೂ ನಮಗೆ ಗೊತ್ತಿರಲಿಲ್ಲ. ಅದರ ಅರ್ಥವೇ ಸಂಪರ್ಕದ ಕೆಲಸವಾಗಿದೆ. ಅಲ್ಲಿ ನಾವು ದರ್ಶನ ಕೂಡ ಅದೇ ರೀತಿಯಾಗಿ ಆಗಲ್ಪಡ್ತು. ಮನಪೂರ್ವಕವಾಗಿ ಆಳ್ತಾ ಹೇಳ್ತಾ ಇದ್ದಾರೆ. ಪುನಃ ನಾವು ದೇವರನ್ನು ನೆರವೇರಿಸಿದ ದೇವರು ನಮ್ಮನ್ನು ಅಂಗೀಕರಿಸಿಕೊಳ್ಳುವನಾಗಿದ್ದಾರೆ. ಲೋಕದಲ್ಲಿ ನ್ಯಾಯವಾಗಿ ಮಾಡಬೇಕೆಂಬುದಾಗಿ ಅಂದ್ಕೊಳ್ತೀವಿ. ಲೋಕದಲ್ಲಿ ನಮ್ಮ ನ್ಯಾಯವಾಗಿ ಮಾಡುವುದಿಲ್ಲ. ಅಲ್ಲಿ ಏನಪ್ಪಾ ಅಂತಂದ್ರೆ ಜೀವನ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಬಹಳ ಒಂದು ಪರಿಪೂರ್ಣ ವಿಷಯ ಅಲ್ಲ. ದೇವರ ಸಂದರ್ಭದಲ್ಲಿ ನಮ್ಮ ಮಾರ್ಗಗಳು ಯಾವ ರೀತಿಯಾಗಿ ಯಾವ ಮಾರ್ಗವಾಗಿ ಹೋಗಲ್ಪಡಬೇಕು ಎಂಬುದಾಗಿ ತೋರಿಸಿಕೊಡ್ತಾರೆ. ಜೀವನ ಯಾವ ರೀತಿಯಾಗಿ ಒಂದು ಜೀವನವನ್ನು ದಾಟಲು ಹೋಗಬೇಕು. ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರಾಗ್ತದೆ. ನಮ್ಮ ಸ್ವ ಕ್ರಿಯೆಗಳ ಮೂಲಕ ನಂಬಿಕೆ ಇಟ್ಟರಾಗ್ತದೆ. ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟರಾಗ್ತದೆ. ನಮ್ಮ ಸಾಂಪ್ರದಾಯಿಕವಾಗಿ ಬರ್ತಕ್ಕಂಥ ಕುಟುಂಬದ ಮೇಲೆ ನಂಬಿಕೆ ಇಟ್ಟರೆ ಏನಾಗ್ತದೆ? ಮತವಾಗಿರ್ಬೋದು, ರಾಜಕೀಯ ಆಡಳಿತದ ಮೇಲೆ ನಂಬಿಕೆ ಇಟ್ಟರೆ ಏನಾಗ್ತದೆ? ಅದು ನಮಗೆ ನ್ಯಾಯವನ್ನು ಮಾಡುವುದಿಲ್ಲ. ದೇವರು ಮಾತುಗಳೇ ನಮಗೆ ನ್ಯಾಯವನ್ನು ಒದಗಿಸ್ತಾರೆ. ನಾಲ್ಕು ವಿಷಯಗಳನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. 4 ವಿಷಯಗಳು. ಮೊದಲನೇದಾಗಿ ನಾವು ಗಮನಿಸಿ, ಯಾವ ಕಾರಣಕ್ಕಾಗಿ ನನ್ನ ಹೃದಯಕ್ಕೆ ಹತ್ತಿರವಾದವು ಎಂಬುದಾಗಿ ದಾವೀದನಿಗೆ ಹೇಳ್ತಾರೆ. ಒಂದು ಸಾಮುವೇಲ ಅಲ್ಲಿ ದೇವರು ಯಾಕೆ ಹೇಳಿಲ್ಲ. ಆದ್ರೆ ಅಪೊಸ್ತಲರ 13ನೇ ಅಧ್ಯಾಯದಲ್ಲಿ ತಿಳಿಸ್ತದೆ. 13ನೇ 22ನೇ ವಚನ. பின்பு அவர் அவனை தள்ளி தாவீதை அவர்களுக்கு ராஜாவாக ஏற்படுத்தி ஈசாயின் குமாரனாகிய தாவீதை என் இருதயத்துக்கு ஏற்றவனாக கண்டேன். எனக்கு சித்தமானவைகளை எல்லாம் அவன் செய்வான். எனக்கு சித்தமானவைகளெல்லாம் அவன் என்ன பண்ணுவான்? ஆண்டவருடைய ஆசையை ஆசை ஏற்படுற யார் இருக்கா? ஆண்டவர் நம்புறதுனால
ಯಾವ ಕಾರಣಕ್ಕಾಗಿ ಈ ರೀತಿ ಕೇಳ್ತಿದ್ದಾರೆ ಅಂತಂದ್ರೆ ತನ್ನ ಇಷ್ಟಗಳನ್ನೆಲ್ಲ ನೆರವೇರಿಸುವಂತವನು ತಾಗುವುದು ಎಂಬುದಾಗಿ ಆ ಕಾರಣಕ್ಕಾಗಿ ನನ್ನ ಹೃದಯಕ್ಕೆ ಹತ್ತಿರವಾದವನು ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರು ಆತನನ್ನು ಆಯ್ಕೆ ಮಾಡಿರುವಂತ ಮುಂಚಿತವಾಗಿ ಹೇಳಿರ್ತಕ್ಕಂಥದ್ದು ಅಲ್ಲಿ ಆತನ ಅರಸನಾಗೋದಕ್ಕಿಂತ ಮುಂಚಿತವಾಗಿ ಆತನ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಕೃತ್ಯಗಳು ಆತನ ಸತ್ಬಿಟ್ಟು ಎಷ್ಟೋ ವರ್ಷಗಳಾಗಿದೆ, ಅನೇಕ ತಪ್ಪುಗಳನ್ನು ಮಾಡಿದ್ದಾನೆ. ಆದ್ರೆ ದೇವರು ಪುನಃ ಹೇಳಿದ್ರೆ ಈತನು ನನ್ನ ಹೃದಯಕ್ಕೆ ಹತ್ತಿರವಾದವನು ಎಂಬುದಾಗಿ. ದೇವರ ಸಮ್ಮುಖದಲ್ಲಿ ಪಕ್ಷಪಾತವಿಲ್ಲ. ದೇವರು ಮನುಷ್ಯರಿಗೆ ಸುಮ್ಮನೆ ಏನೋ ಎಂಬುದಾಗಿ ನ್ಯಾಯ ತೀರಿಸುವುದಿಲ್ಲ. ನಿಜವಾಗಿ ಮಾನಸಾಂತರ ಹೊಂದಿರತಕ್ಕಂಥ ಹೃದಯದ ಮೂಲಕವಾಗಿ ದೇವರ ಸಮ್ಮುಖದಲ್ಲಿ ಬರ್ಕೊಡುವಾಗ ದೇವರು ಅದನ್ನು ಅನುಕರಿಸಿಕೊಳ್ತಾರೆ. ಅಲ್ಲೇನು ಕ್ರಿಸ್ತರಿರ್ತಕ್ಕಂಥ ನಂಬಿಕೆ ಇರ್ತಕ್ಕಂಥ ಅಸ್ಥಿವಾರದ ಮೇಲ್ಗಡೆ ನೆಲೆ ನಿಲ್ಲುವಂತದ್ದಾಗಿರ್ತದೆ. ದೇವರಿಗೆ ಆಧಾರದ ಮೊದಲು 2-3 ಆಧುನಿಕರಿರ್ತಕ್ಕಂಥ ಒಂದು ಚಾನ್ಸಸ್ಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ದೇವರ ಇಷ್ಟಗಳನ್ನ ನೆರವೇರಿಸುವಂತ ಮಕ್ಕಳಾಗಿ ನಾವು ಇದ್ದೇವೆ. ದೇವರಿಗೆ ಏನೆಲ್ಲ ಇಷ್ಟವಾಗ್ತಿದೆ ಅದೆಲ್ಲವನ್ನ ನೆರವೇರಿಸುವಂತವನು ಅಂತ ಎಲ್ಲ ಇರ್ತಕ್ಕಂಥ ಒಂದು ವಾಕ್ಯ ಇಷ್ಟವಾಗ್ತದೆ. ಕೆಲವು ವಿಷಯಗಳಿಗೆ ಮಾತ್ರ ದೇವರಿಗೆ ಇಷ್ಟವಾಗುವಂತ ಕಾರ್ಯಗಳನ್ನು ಮಾಡ್ತಾರೆ. ಅದರಲ್ಲಿ ಅವರಿಗೆ ಕೂಡ ಏನಾದರೂ ಒಂದು ವಿಧದ ಒಡನಾಟ ಒಡಂಬಡಿಕೆ ಆದ್ರೆ ದಾವಿದನ ಅಂತಂದ್ರೆ ಯಾವುದೆಲ್ಲ ನಿನ್ನನ್ನ ಸಂತೋಷ ಪಡಿಸ್ತದೋ ಅದೆಲ್ಲವನ್ನೂ ನಾನು ಮಾಡಬೇಕು ಎಂಬುದಾಗಿ. ಕೆಲವರು ಪ್ರೀತಿ ಮಾಡೋದನ್ನ ಅವರು ಮಾಡಿದ್ದಾರೆ. ಆಗ ಹುಡುಗರು ಏನ್ ಮಾಡ್ತಾರೆ, ಮದುವೆಗಿಂತ ಮುಂಚಿತವಾಗಿ ಹುಡುಗಿ ಏನ್ ಇಷ್ಟವಾಗ್ತದೆ ಅದೆಲ್ಲವನ್ನ ಕೊಡಿಸ್ತಾರೆ. ಸಮಯವನ್ನೆಲ್ಲ ವ್ಯರ್ಥ ಮಾಡ್ತಾರೆ, ಇಲ್ಲದ ಹಣವನ್ನೆಲ್ಲ ತ್ಯಾಗ ಮಾಡ್ತಾರೆ. ಅದರಲ್ಲಿ ಬೇರೆ ಸುಳ್ಳು ಹೇಳ್ತಾರೆ. ಎಲ್ಲವೂ ಯಾವುದಕ್ಕಾಗಿ ಆ ಹುಡುಗಿಯನ್ನು ಸಂತೋಷ ಪಡಿಸುವುದಕ್ಕಾಗಿ. ಗಮನಿಸಿ, ಅದೇನಪ್ಪ ಅಂತಂದ್ರೆ ಅಪೋಸಿಟ್ ಆಗಿರ್ತದೆ. ಅದರಲ್ಲಿ ಯಾವುದನ್ನ ಗಮನಿಸಿದ್ರೆ ದೇವರನ್ನ ಆ ರೀತಿಯಾಗಿ ಸಂತೋಷ ಪಡಿಸ್ತಾ ಇದ್ದಾರೆ. ಸಂತೋಷ ಗಂಡು ಮಕ್ಕಳನ್ನು ಸಂತೋಷ ಪಡಿಸಿದಾಗ ಯಾವ ಸುಖ ನಿಮ್ಮ ಜೀವಿತದಲ್ಲಿ ಬರ್ತದೆ. ಆದ್ರೆ ದೇವರನ್ನು ಸಂತೋಷ ಪಡಿಸುವುದಾದ್ರೆ ದೇವರಿಗೆ ಯಾವ ಒಂದು ಕೈಗಳನ್ನ ಕೊಡ್ತಾರೆ, ನನ್ನ ಹೃದಯಕ್ಕೆ ಹತ್ತಿರವಾದವನು ಎಂಬುದಾಗಿ. ಇದೇ ಒಳ್ಳೆಯ ಒಂದು ಸಾಕ್ಷಿ. ಖಂಡಿತವಾಗಿ ಗಂಡ ಹೆಂಡತಿಯರು ಬಂದ್ರೆ ಅವರ ಆಸೆಗಳನ್ನು ನೆರವೇರಿಸಲ್ಪಡಬೇಕು. ಅದಕ್ಕಿಂತ ಮೇಲೆ ದೇವರ ಆಸೆಯನ್ನು ನೆರವೇರಿಸಬೇಕು. ದೇವರಲ್ಲಿ ಯೇಸು ಪ್ರಾರ್ಥನೆ ಮಾಡುವ ನಿಮ್ಮ ಚಿತ್ತ ಈ ಭೂಲೋಕದಲ್ಲೇ ನೆರವೇರಬೇಕಾದ ಎಂಬುದಾಗಿ. ದೇವರ ಚಿತ್ತ ನೆರವೇರಿಸುವುದರಲ್ಲಿ ನಮ್ಮ ಒಂದು ಪಾಲು ಬಹುಮುಖ್ಯವಾದ ಕಾಣಬರ್ತದೆ. ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ದೇವರಿಗೆ ಇಷ್ಟವಾದಂತ ಕಾರ್ಯಗಳನ್ನು ಮಾಡುವಂಥದ್ದು. ನಾವು ವಿಷಯ 4 ವಿಷಯಗಳನ್ನು ಗಮನಿಸ್ತಾ ಅಲ್ಲೇ ದಾವಿದನ ಬಹಳ ಏನಪ್ಪ ಅಂತಂದ್ರೆ ನಿರ್ದಿಷ್ಟವಾಗಿ ಒಂದು ಕಾರ್ಯಗಳನ್ನು ಹೊರಗೆ ರೀತಿಯಲ್ಲಿ ತೆಗೆದುಕೊಂಡು ಬರಲ್ಪಟ್ಟ. ಮೊದಲನೇದಾಗಿ ಗಮನಿಸಿದ್ರೆ ವಿಶ್ವಾಸ ಸಂಪೂರ್ಣವಾದಂತ ಒಂದು ನಂಬಿಕೆ ದೇವರ ಮೇಲೆ ಇತ್ತು. ಆತನಿಗೆ ಮುಳುಮೆಯಾದ ವಿಶ್ವಾಸ, ಸಂಪೂರ್ಣವಾದಂತ ನಂಬಿಕೆ. ವಿಶ್ವಾಸ
ದೇವರ ಮೇಲೆ ನಂಬಿಕೆ ಇಡುವಾಗ ನಂಬಿಕೆ ಪರಿಪೂರ್ಣವಾಗಿರ್ತದೆ. 1 ಸಾಮುವೇಲ 16 பாருங்க. 1 ಸಾಮುವೇಲ 17ನೇ ಬನ್ನಿ 37ನೇ ವಚನ படிங்க. 37ನೇ ವಚನ. 1 ಸಾಮುವೇಲ 16 1 ಸಾಮುವೇಲ 17ನೇ ವಚನ. பின்னும் தாவீது என்னை சிங்கத்தின் கைக்கும் கரடி கைக்கும் தப்புவித்த கர்த்தர் இந்த பெலிஸ்தனுடைய கைக்கும் தப்புவிப்பார் என்றான். அப்பொழுது சவுல் தாவீதை பார்த்து கர்த்தர் என்னோட கூட இருப்பாராக என்றான். பாத்தீங்கன்னா ಅಲ್ಲಿ ಇಸ್ರಾಯೇಲ್ ವಿರುದ್ಧವಾಗಿ ದೊಡ್ಡ ಧೈರ್ಯಕರವಾಗಿರ್ತಕ್ಕಂಥ ಗೋಲಿಯತ ಬಂದು ನಿಂತ್ಕೊಂಡಿದ್ದಾನೆ. ಇಸ್ರಾಯೇಲ್ ಗಮನಿಸಿದ್ರೆ ಅನೇಕ ಬಲಶಾಲಿಗಳಿದ್ದರು. ಗೋಲಿಯತ ಪಕ್ಕ ಯಾರು ಆದ್ರೆ ಗೋಲಿಯತನನ್ನು ನೋಡಿದಂತ ಯಾರು ಎದುರಿಸಿಕೊಂಡು ಆಗಲಿಲ್ಲ. ಸಾಧಾರಣ ಅಲ್ಲಿ ಸಫಲವಾಗಿರ್ತಕ್ಕಂಥ ಒಬ್ಬ ಗುರಿಕಾಯಿಸುವಂತ ದೇವರ ಸಾಕ್ಷಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? அவருடைய என்ன பண்ணாரா? எதை பண்ணாரா? ஒரு சிங்கத்தையும் ஒரு கரடியும் என்ன பண்ணாரு? ಅಲ್ಲಿ ಸಿಂಹ ಮತ್ತು ಕರಡಿಯ ಉಗುರುಗಳಿಂದ ತಪ್ಪಿಸಿದ ಯೆಹೋವನು ಎಂಬುದು ಹಾಕಿಬಿಟ್ಟಾರೆ. ಅದೇ ಮಾತ್ರ என்ன பண்ண போறேன்? இந்த பெலிஸ்தீனை என்ன பண்ண போறேன்? ಕೊಲ್ಲ போறேன். ಅದೇ ರೀತಿಯಾಗಿ ಫಿಲಿಸ್ತೀನನ್ನು ಕೂಡ ನಾನು ಹೊಡೆಯಲು ಹೋಗ್ತೇನೆ ಎಂಬುದಾಗಿ ಅದೇ என்ன பண்ண போறேன்? ಭಯಂಕರ ವಿಶ್ವಾಸವನ್ನು ಇರಬೇಕು. ಯಾಕಂದ್ರೆ ಏನಂತಂದ್ರೆ ತಕ್ಷಣವಾಗಿ ನಂಬಿಕೆ ದೊಡ್ಡದಾಗಿರ್ತಕ್ಕಂಥ ನಂಬಿಕೆ ಬಂದುಬಿಡುತ್ತದೆ ಎಂದು ಹಾಕಿಕೊಂಡಿದ್ದಾರೆ. ಮೆಸೇಜ್ ಕೇಟೋಡೆ ವಿಶ್ವಾಸ ಯಾವುದಾದ್ರು ಮೆಸೇಜ್ ಕೇಳಿ ತಕ್ಷಣವಾಗಿ ನಂಬಿಕೆ ಬರ್ತದೆ. ಎಲ್ಲಾದ್ರೂ ನಂಬಿಕೆ ಬರ್ತದೆ. ಯಾವ್ದಾದ್ರು ಮೀಟಿಂಗ್ ಹೋದ್ರೆ ನಂಬಿಕೆ ಬರ್ತದೆ. ಎಲ್ಲ ಒಳ್ಳೆಯದೇ ವಿಶ್ವಾಸ. ಆದ್ರೆ ನಂಬಿಕೆ ಅಂತಂದ್ರೆ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪವಾಗಿ ಬರ್ತದೆ. ಈ ನಂಬಿಕೆ ದೇವರ ವಾಕ್ಯಗಳನ್ನ ಕೇಳುತ್ತಾ ಕೇಳುತ್ತಾ ಬರುವುದಾಗಿರ್ತದೆ. ಕೇಳಿದ್ರೆ ಮಾತ್ರ ಸಾಕಾಗುವುದಿಲ್ಲ. ಅದನ್ನ ಕ್ರಿಯೆಗಳ ಮೂಲಕವಾಗಿ ಮಾಡಬೇಕು. ಬಂದ್ಬಿಟ್ಟು ಒಂದೇ ದಿವಸದಲ್ಲಿ ಆಲೋಚನೆಯಾಗಿ ಮಾಡಲಿಲ್ಲ. ಕೆಲವು ಸಹೋದರ ಗಮನಿಸ್ತೀನಿ. ಹೇಳ್ತಾರೆ ದೇವರ ಸಮಯ ಬಂದಿಲ್ಲ ಸಹೋದರೇ, ಯಾಕೆ ಕೆಲಸ ಮಾಡ್ತಾ ಇಲ್ಲ? ಹೃದಯಪೂರ್ವಕವಾಗಿ ಕೆಲಸವನ್ನು ಮಾಡಿದಲ್ವಲ್ಲ, ನನಗೆ ಕೆಲಸ ಇಷ್ಟ ಆಗ್ತಾ ಇಲ್ಲ, ಇಷ್ಟ ಆಗ್ತಾ ಇಲ್ಲ. ಇವಾಗ ಏನ್ ಮಾಡ್ತೀವಿ? ದೇವ್ರು ನೋಡಿ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಅದೇ ಬೈಬಲಲ್ಲಿ ಯಾಕೆ ಹೇಳಿಲ್ಲ? ದೇವರು ಯಾರ ಜೊತೆ ಇದ್ದಾರೆ? ஹிருதய முழுமையில பண்ணணும். நான் பண்ணணும் ஹிருதய வேலை செய்யும்போது அவங்க ஹிருதயம் அங்க இருக்கணும். அந்த மாதிரி அவங்க ஆராதனை பண்றாரு. ಈ ಕೆಲಸ ಮಾಡುವಾಗ ಸಹ ಹೃದಯಪೂರ್ವಕವಾಗಿ ನಾವು ಕೆಲಸವನ್ನು ಮಾಡಬೇಕು. ಆ ಸ್ಥಳದಲ್ಲಿ ದೇವರಿಗೆ ಮನುಷ್ಯನಿಗಾಗಲಿಲ್ಲ, ದೇವರಿಗಾಗಿ ಕೆಲಸವನ್ನು ಮಾಡ್ತಾರೆ ಎಂಬುದಾಗಿ ಹೇಳಬೇಕು. ಏನ ಮಾಡುತ್ತಾರೆ? ಏನಂತ ಬರೆದಿದೆ ಗಮನಿಸಿ. ಅಧ್ಯಾಯದ 34ನೇ ವಚನ படிங்க. அத்தியாயத்துல 34ನೇ வசன. தாவீது சவுலை பார்த்து, உம்முடைய அடியான் என் தகப்பனுடைய ஆடுகளை மேய்த்துக் கொண்டிருக்கிற போது தகப்பனுடைய ஆடுகளை மேய்த்துக் கொண்டிருக்கும் போது ஒரு சிங்கமும் ஒரு விசை ஒரு கரடியும் வந்து மந்தையில் இருக்கிற ஒரு ஆட்டை பிடித்துக் கொண்டது. ದೇವರು ಯಾವಾಗ ಟೆಸ್ಟ್ ಮಾಡುವುದು ಕೆಲಸದ ಮೂಲಕವಾಗಿ வேலை செய்யலன்னா அது வந்து ஆண்டோடைய ஒரு பிளானுக்கு வந்து ನಾವು ரெடியா இருக்கணும். ಈ ಕೆಲಸವನ್ನು ಮಾಡಿಲ್ಲ ಅಂತಂದ್ರೆ ದೇವರ ಯೋಜನೆಗೆ ಸಿದ್ಧರಾಗಿಲ್ಲ ಎಂಬುದಾಗಿ ಅನೇಕರು ಮೈಗೆ ಮಾತಾಡ್ತಾ ದೊಡ್ಡ ಪ್ರಸಂಗಿಯ ಮಾಡುವಂತರಾಗುವುದು ಎಂಬುದಾಗಿ ஆண்டவருக்கு ஏற்ற பிரசங்கியா இருக்கணும். பேக்கப் இருக்கணும். வாழ்க்கை விசுவாச பாடுகள், விசுவாச போராட்டங்கள், விசுவாಸ வெற்றிகள், தோல்விகள் எல்லாம் ಒಳ್ಳೆಯ ಉಪದೇಶ ಮಾಡುವುದಾಗಿ ಇಳ್ಕೊಳ್ಬೇಕಂತಂದ್ರೆ ನೀವು ಹಿಂಭಾಗದಲ್ಲಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅನೇಕ ಇರ್ತಕ್ಕಂಥ ಒಂದು ಕಷ್ಟಗಳನ್ನ ಸೇರಿಸಿಕೊಳ್ಳುವಂತ ಅನೇಕ ವಿಷಯಗಳನ್ನು ಕಾಣಿಸ್ಕೊಳ್ಬೇಕು. ಏನ್ ಹೇಳ್ತಾರೆ? ತಂದೆಯ ಒಂದು ಕುರಿಗಳನ್ನ ಮೇಯಿಸಿಕೊಳ್ತಾ ಮಲ್ಕೊಂಡಿದ್ದೆ ಅಂತ ಹೇಳ್ತಾರ. ಅವನು ಎತ್ತುಕೊಂಡಿದ್ರೆ ಗಮನಿಸಿಕೊಳ್ತಾ ಇದ್ದೆ. ನಾನು ಸಿಂಹ ಬಂತು ಬಿಟ್ಟು ಓಡಿದೆ. ಅಯ್ಯೋ
ಅಯ್ಯೋ ನನ್ನ ಜೀವನ ಮುಖ್ಯ. ಒಂದು ಆರು ಕುರಿಮರಿ ಹೋದ್ರೆ ಏನು ಪುನಃ ಏನಂತ ತೆಗೆದುಕೊಳ್ಬಹುದು. ಜೀವ ಹೋದ ಬರ್ತದ ಬರುತ್ತಾ ಏನ್ ಮಾಡ್ದ ದೇವರೇ ಈ ಕೆಲಸವನ್ನು ನೀವೇ ಕೊಟ್ಟಿದ್ದೀರಿ. ಯಾವುದೇ ಒಂದು ಒಳ್ಳೆಯದನ್ನು ಕಂಡು ಕೂಡ ನಿಲ್ಲಿಸಲಿಕ್ಕೆ ಶಕ್ತಿಯನ್ನು ಕೊಡ್ತೀರಿ. ಆ ಒಂದು ನಂಬಿಕೆ ಯಾವ್ದು ಮಾತ್ರದಲ್ಲಿ ಅನೇಕರು ಬಿಟ್ಟು ಬಿಡ್ತಾರೆ. ಜನಪದ ಕೆಲಸ ಸಂಬಂಧದಲ್ಲಿ ಸಮಸ್ಯೆಗಳು ಬರುವಾಗ ಬಿಟ್ಟು ಬಿಡುತ್ತದೆ. ಅಲ್ಲಾದ್ರೆ ಒಂದು ಸಮಸ್ಯೆಗಳನ್ನ ಸ್ವಂತ ಬಲದಿಂದ ಎದುರಿಸುವುದಕ್ಕೆ ನೋಡ್ತಾರೆ. ಆದ್ರೆ ಈ ಸರ್ಕಾರ ಸ್ವಂತ ಬಲದಿಂದ ಮಾಡ್ಕೊಂಡದನ್ನ ಆ ಸ್ಥಳದಲ್ಲಿ ಅದು ಏನ್ ಹೇಳ್ತಿದ್ದಾನೆ அதை தொடர்ந்து போய் அதை அடித்து அதை அதன் வாய்க்கு தப்புவித்தேன். அது என்னை பாய்ந்த போது நான் அதன் தாடியை பிடித்து அதை அடித்து கொண்டு போட்டேன். அந்த சீதத்தையும் அந்த கருணையும் இந்த அடியானத்தை நான் கொன்றேன். யுத்த சேதனமில்லாத இந்த பெலிஸ்தனும் அவைகளில் ஒன்றை போல இருப்பான். அவன் ஜீவனுள்ள தேவனுடைய சேனைகளை நிதித்தானே என்றான். பின்னும் தாவீது என்னை சிங்கத்தின் கைக்கும் கரடியின் கைக்கும் தப்புவித்த கர்த்தர் ನಿಜವಾಗಿ ತಪ್ಪಿಸುತ್ತವನು ಯಾರು? ಚಿತ್ರದಲ್ಲಿ ಕಷ್ಟಗಳು ಬರುವಾಗ ಎರಡು ವಿಧವಾಗಿಯೂ ಅದನ್ನ ಎದುರಿಸಬಹುದು. ಸ್ವಂತ ಬಲದಿಂದ ಓಡಿ ಹೋಗುವುದು, ಎದುರಾಗಿ ಸೋತು ಬಿಟ್ಟ ರೀತಿಯಲ್ಲಿ ಓಡಿ ಹೋಗುವುದು, சோது பட்ட வீட்டில் ஓடி வந்து என்ன பண்ணா சும்மா போய் சிங்கத்தை வாங்க சிங்க பிடிச்சு போயிட்டு சிம்மவாத எடுத்துட்டு ಹೋಗಲ್ಪಟ್ಟಿದೆ. ಏನ್ ಮಾಡ್ತಾನೆ ಹೊರಗೆ ಕೂಡ ಸಿಂಗத்தை ಹೊರಗಡೆ ಎவ்வளவு ಮಾಸ ಮಾಡಬೇಕು. ಸಿಂಹವನ್ನು ಓಡಿಸಿಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟು ವೇಗವಾಗಿ ಓಡಬೇಕು. அதை தொடர்ந்து போய் அதை அடித்து அதை அதன் வாய்க்கு தப்புவித்தேன். அது என்னை பாய்ந்த போது நான் அதன் தாடியை பிடித்து அதை அடித்து கொண்டு போட்டேன். ಬೆನ್ನಟ್ಟಿ ಬಾಯಿಗೆ ಕಟ್ಟಿಗಳನ್ನು ಹೊಡೆದಾಕೊಳ್ಳುವುದಕ್ಕೆ ಶಾಸಕವಾಯಿತು. ಅನೇಕ ಸಂದರ್ಭಗಳಲ್ಲಿ ದೇವರು ಯಾಕೆ ಶೋಧನೆಗಳನ್ನು ಅನುಮತಿಸ್ತಾರೆ? ತಕ್ಷಣವಾಗಿ ಲೂಸಿಫರ್ ಬಂದು ಶೋಧಿಸುವುದಿಲ್ಲ. ಸೈತಾನನ ಬಂದು ಶೋಧಿಸಲ್ಪಟ್ಟಿದ್ದಾರೆ. ಈ ರೀತಿಯಾಗಿ ಆಗಿರುತ್ತಾರೆ ಯಾವಾಗಲೂ ದೇವರು ಮೊದಲ ಚಿಕ್ಕದಾಗಿರ್ತಕ್ಕಂಥ ಸೈತಾನ ಕ್ರಿಯೆಗಳನ್ನ ಮಾಡ್ತಾರೆ. ನಮಗೆ ಎಷ್ಟರ ಮಟ್ಟಿಗೆ ಸಹಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯ ಅಷ್ಟರ ಮಟ್ಟಿಗೆ ಒಂದು ಶೋಧನೆಗಳನ್ನ ಆಗಿ ಬರ್ತದೆ. ಇಲ್ಲಿ ಕೆಳಗಿನ ಒಂದು ಸಿಂಹವನ್ನ ಕಳಿಸಲ್ಪಟ್ಟಿದ್ದಾರೆ. ತಕ್ಷಣವಾಗಿ ಗೋಲಿಯನ್ನು ಬರಲಿಲ್ಲ. ಇದೇ ಅದರ ತರಬೇತಿಯ ಒಂದು ಸ್ಥಳ. ಯಾವುದಾದ್ರೂ ತರಬೇತಿಯ ಸ್ಥಳ ಇದೇ ತರಬೇತಿಯ ಸ್ಥಳ. ಟ್ರೈನಿಂಗ್ ಗ್ರೌಂಡೇ ಹೋಯ್ತಿಲ್ಲ. ಇಲ್ಲಾಂದ್ರೆ ಅವ್ರು ತರಬೇತಿ ಹುಲಿ ಆಗಿರ್ಬೋದು ಬೇರೆ ಒಂದು ಪ್ರಾಣಿಗಳನ್ನ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಇನ್ನೂ ಒಂದು ತರಬೇತಿ ಅದನ್ನು ಬಲವಾಗಬೇಕು. ಬಿಟ್ಟು வாழ்க்கைங்கிறது எடுத்தவனே ಇರ್ತಕ್ಕಂಥದ್ದು ನೇರವಾಗಿ ತೆಗೆದುಕೊಂಡು ಒಂದು ಉತ್ತುಂಗತ ಘಟಕ್ಕೆ ತೆಗೆದುಕೊಂಡು ಹೋಗುವುದಲ್ಲ. ದೇವರು ಏನ್ ಮಾಡ್ತಾರೆ? ಹೃದಯವನ್ನು ಪರಿಶೋಧಿಸಿ ಅದನ್ನು ತೆಗೆದುಕೊಳ್ಳುವವನಾಗಿದ್ದಾರೆ. முழுமையா
ವಿಶ್ವಾಸ ಒಂದು ಗಿಡದಲ್ಲಿ ಒಬ್ಬರು ತೋರಿಸುವ ರೀತಿಯಲ್ಲಿ ಹೃದಯ ತೋರಿಸುವ ಇನ್ನೊಂದು ದಿನಕ್ಕೆ ನಂಬಿಕೆ ಸಾಲದು ನಂಬಿಕೆಯನ್ನು ವೃದ್ಧಿಪಡಿಸುವ ಕಾರ್ಯ ಅಂತ ನಮ್ಮಲ್ಲಿ ತಿಳಿಸುವಂತಾಗಿರ್ತಾರೆ. ದೇವರು ದಾವಿದನಿಗೆ ಧೈರ್ಯವನ್ನು ಹಂತವಾಗಿ ಕೊಡ್ತಾ ಬರ್ತಾ ಇದ್ದಾರೆ. ನಿಜವಾಗಿ ಅದರಿಗೆ ಧೈರ್ಯ ಬರುವ ಕಾರಣವೇನು? ದೇವರ ಜೊತೆಯಲ್ಲಿ ಕನೆಕ್ಷನ್ ಅದೇ ಇಷ್ಟಗಳಲ್ಲಿ ಕೂಡ ಒಬ್ಬರು ಮತ್ತು ದೇವರಿಗೆ ಉತ್ತಮವಾದ ಒಂದು ಒಡನಾಟವನ್ನು ಇಟ್ಟುಕೊಂಡಿದ್ದಾರೆ. ಇವತ್ತಿನ ದಿವಸಗಳು ಅದೇ ರೀತಿಯಾಗಿದೆ. ಅನೇಕರು ಬಂದು ನಾನು ಯೇಸುವನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ ಹೇಳ್ತಾರೆ. ಸೈಕಲ್ ಮಾಡ್ತಾರೆ, ಓದ್ಬಿಟ್ಟು ಹೋಗ್ತಾರೆ. ಓದಿದ ತಕ್ಷಣವಾಗಿ ಹೋದರೆ ಬರುವುದಕ್ಕಿಂತ ಮುಂಚಿತವಾಗಿ ಬಿಟ್ಟು ಹೋಗ್ತಾರೆ. ಆ ಕಾರಣದಿಂದ ಎಚ್ಚರವಾಗಿದ್ದು ಪ್ರಾರ್ಥಿಸಿ. ಯಾವ ಕಾರಣ ಹೇಳ್ತಿದ್ದಾರೆ? ಸೋದರಿಗೆ ಒಳಗಾಗದಂತೆ ಎಚ್ಚರವಾಗಿದ್ದು ನೀವು ಪ್ರಾರ್ಥಿಸಿ ಎಂಬುದಾಗಿ ಪ್ರಾರ್ಥಿಸುತ್ತಾರೆ. ಪ್ರಾರ್ಥಿಸಲಿರುವ ಖಂಡಿತವಾಗಿ ಪ್ರಾರ್ಥನೆಯಿಂದ ಇದ್ದಲ್ಲಿ ಹಾಗಾಗಿ ಅದನ್ನು ಪ್ರಾರ್ಥಿಸುವಂತ ಒಬ್ಬ ವ್ಯಕ್ತಿ ಕಾಣಿಸಿಕೊಳ್ಪಟ್ಟ. ಹಾಗಾದ್ರೆ ಪ್ರಾರ್ಥನೆಯಿಂದ ಏನು? ಆತನು ರಾಜನಾಗಿರುವ ಸಮುದ್ರ ಅಷ್ಟೊಂದು ಪಾಪ ಮಾಡಿದ ಆತನ ಯೌವನ ಪ್ರಾಯದಲ್ಲಿ ಕೂಡ ಕೆಲವು ಸಮಸ್ಯೆಗಳು ಇರ್ತದೆ. ಅದಕ್ಕೆ ಆ ಸ್ಥಳದಲ್ಲಿ ದೇವರನ್ನು ಕೊಟ್ಟಿರ್ತಾರೆ. ಅದನ್ನು ಅವರು ಅಲ್ಲಿ ಯೌವನ ಪ್ರಾಯದಲ್ಲಿ ಮಾಡಿರ್ತಕ್ಕಂಥ ಒಂದು ಮಾತುಗಳನ್ನ ನಮಗೆ ತೆಗೆದುಕೊಳ್ಳಬೇಡ. ಅವೆಲ್ಲ ಮಾತುಗಳನ್ನು ಮಾಡಿದ್ರೆ ಒಂದು ವಿಷಯ ಚೆನ್ನಾಗಿ ಗೊತ್ತಿದೆ. ಅವರು ಎಲ್ಲ ಒಂದು ತಪ್ಪು ಸರಿ, ವೀಕ್ನೆಸ್ ಸರಿ, ಎಲ್ಲ ಅಲ್ಲಿ ಅವರ ಜೀವನದಲ್ಲಿ ಮಾಡತಕ್ಕಂಥ ಎಲ್ಲ ಪ್ರತಿಯೊಂದು ತಪ್ಪುಗಳಿಗೆ ನಮ್ಮ ದೇವರಿಗೆ ಒಪ್ಪಿಸಿಕೊಳ್ಳಲ್ಪಟ್ಟ. ಅದರ ಜೀವನದಲ್ಲಿ ಕೆಲವು ಯಾವ ಸುದ್ದಿಗಳು ಏರ್ಪಟ್ಟಿದ್ದು ಅದನ್ನು ಕೂಡ ದೇವರ ಸಮಯದಲ್ಲಿ ಒಪ್ಪಿಸಿಕೊಂಡಿದ್ದ. ಇವತ್ತು ಕೆಲವರು ಪ್ರಾರ್ಥನೆ ಏನ್ ಮಾಡ್ತಾರೆ? ಪ್ರಾರ್ಥನೆ ಒಂದು ದೊಡ್ಡ ಪ್ರಾರ್ಥನೆ ಆಗಿರ್ತದೆ. ಈ ಲೋಕವನ್ನು ಉಂಟು ಮಾಡಿದ ದೇವರೇ, ಸಮಾಧಾನದ ಕರ್ತನೇ, ಅದರಿಂದ ಇರ್ತಕ್ಕಂಥ ಕ್ರಮ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಬರ್ತಾರೆ. ನೀವು ಕೂಡ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿಲ್ಲ ಅಂತಂದ್ರೆ ಪರವಾಗಿಲ್ಲ ಮಾಡಿ. ಅದರ ನಿಜವಾದಂತಹ ಪ್ರಾರ್ಥನೆ ಹೃದಯದಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನ ದೇವರಲ್ಲಿ ಒಪ್ಪಿಸಿಕೊಡುವಂಥದ್ದು ಪ್ರಾರ್ಥನೆ. ಬಾಯಿಂದ ಮಾತ್ರ ಆತನನ್ನು ಘನಪಡಿಸುವಂಥದ್ದು ಪ್ರಾರ್ಥನೆ ಅಲ್ಲ. ಏನಪ್ಪಾ ಅಂತಂದ್ರೆ ಹೃದಯದಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಏನಪ್ಪಾ ಅಂತಂದ್ರೆ ದೇವರಿಗೆ ಮನೆ ಮಾಡ್ತಾರೆ. ಪ್ರತಿಯೊಂದನ್ನು ದೇವರ ಸಮಯದಲ್ಲಿ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಮತ್ತು ಸಂದೇಹ ಬರ್ತಾ ಇದೆಯಾ? ಅದನ್ನು ದೇವರ ಸಮಯದಲ್ಲಿ ಕೊಡ್ರಿ. ಭಯವನ್ನು ದೇವರ ಸಮಯದಲ್ಲಿ ಒಪ್ಪಿಸಿಕೊಡ್ರಿ. ಮುಂಚಿನಲ್ಲಿ ಅನೇಕ ಯಾಮಾರಿಸಿಕೊಳ್ಳುವಾಗಿದೆ, ಅದನ್ನು ಕೂಡ ದೇವರಿಗೆ ಒಪ್ಪಿಸಿಕೊಡ್ರಿ. ಕೋಪ ಉಂಟಾ? ನಿಮ್ಮ ಜೀವನದಲ್ಲಿ ಅನೇಕ ಕೋಪ ಉಂಟಾಗ್ತದೆ, ಅದನ್ನು ಕೂಡ ದೇವರಿಗೆ ಒಪ್ಪಿಸಿಕೊಡ್ರಿ. ದೇವರಿಗೆ ಕೊಡುವುದನ್ನು ಕಲಿತುಕೊಳ್ಳಿ. ದೇವರ ಪ್ರಾರ್ಥನೆ ಹೋಗ್ಬಿಟ್ಟೇನಪ್ಪ ಅಂತಂದ್ರೆ ಬೇಕಾಗಿರ್ತಕ್ಕಂಥ ಪ್ರಾರ್ಥನೆ ಮಾಡಬೇಡಿ. ಮನುಷ್ಯರಪ್ಪ ಅಂದ್ರೆ ಮನುಷ್ಯರ ಬಂದ ಏನಪ್ಪ ಅಂತಂದ್ರೆ ಸುಳ್ಳಾದ ಅಲ್ಲಿ ಗುಂಪು ಸಂದರ್ಭ ಮಾಡಿಕೊಳ್ತಾರೆ. ಚಿಕ್ಕ ವಯಸ್ಸಿನ ಏನಪ್ಪ ಅಂತಂದ್ರೆ ಮನೆ ಮಾಡ್ತಾನೇ ಬರ್ತೀವಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡಿದ್ರೆ ಒಳ್ಳೆ ವಿಷಯಗಳನ್ನ ಹಾಕ್ತಾರೆ. ಎಷ್ಟು ಸುಂದರವಾಗಿದ್ದಾರೆ, ಎಲ್ಲ ಹೋಗ್ತಾರೆ, ಅವರ ಮನೆ ಎಷ್ಟು ದೊಡ್ಡದಾಗಿದೆ, ಸರ್ಟಿಫಿಕೇಟ್ಗಳನ್ನೆಲ್ಲ ತಿಳ್ಕೊಳ್ತಾರೆ.
ಎಷ್ಟು ದೊಡ್ಡ ವ್ಯಕ್ತಿ ಅದನ್ನೇ ಆಗ್ತಾ ಇರ್ತಾರೆ. ಆಗ ಅದನ್ನ ನೋಡ್ಬಿಟ್ಟು ನಾವು ಕೂಡ ಆಗ್ತೇವೆ. 10 ಫೋಟೋ ನೋಡ್ತೀವಿ, ಅದು ಚೆನ್ನಾಗಿ ಅದು ಸರಿಯಾಗಿ ಕಾಣ್ತಾ ಇಲ್ಲ, ಬ್ರೈಟ್ನೆಸ್ ಕಡಿಮೆ ಇದೆ. 10 ಫೋಟೋದಲ್ಲಿ ಯಾವ್ದು ಚೆನ್ನಾಗಿತ್ತು ಅದನ್ನ ಆಗ್ತೀವಿ. ಕರೆಕ್ಟ್ ಆಗಿದೆಯಾ? ಸ್ವಭಾವ ಅದೇ ಅದೇ ರೀತಿಯ ಸ್ವಭಾವವನ್ನು ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಂತ ಸಂಪೂರ್ಣವಾದ ನಂಬಿಕೆ ದೇವರ ಪರಿಪೂರ್ಣವಾದ ದೇವರ ಸಮ್ಮುಖದಲ್ಲಿ ಪ್ರಯತ್ನಕ್ಕಾಗಿ ಪ್ರಾರ್ಥನೆಗಾಗಿ ಆ ಪ್ರಾರ್ಥನೆ ದೊಡ್ಡ ಬೆಲ್ಲ ರೀತಿ ಗಂಟ ರೀತಿ ಮಾತಾಡ್ತಾನೆ பெரிய ஒரு பெண்ணு மாதிரி ಏನಪ್ಪ ಅಂದ್ರೆ ದೊಡ್ಡ ಗಂಟೆಯ ರೀತಿ ಒತ್ತಡ ಏನು ಮಾಡೋಣ. ಕೆಲವರು ಏನ್ ಮಾಡ್ತಾರೆ, ಕೆಲವರು ಬಂದ್ರೆ ಬಂದ್ಬಿಟ್ಟು ಎಲ್ಲಕ್ಕೆ ಬಾಳ್ಬಿಟ್ಟು ಹೋಗ್ತಾರೆ. ಒತ್ತಡ ಏನು ಮಾಡುವಾಗ ಕೆಲವರು ಏನ್ ಮಾಡ್ತಾರೆ, ಯಾವ್ದಾದ್ರು ಒಂದು ಬಂದ್ಬಿಟ್ಟು ಜ್ವರ ಹೊಡೆದು ಹೋಗ್ತಾರೆ. ಆದ್ರೆ ದೇವರಿಗೆ ಕೇಳುವಂತ ರೀತಿಯಲ್ಲಿ ಗಂಟೆನ ಬಾರಿಸಬೇಕು ಎಂಬುದಾಗಿ ಹೇಳ್ತಾರೆ. ಅರ್ಥ ಏನಂದ್ರೆ ಸಂಪೂರ್ಣವಾಗಿ ಒಂದು ಸಾಮರ್ಥ್ಯದ ಮೂಲಕವಾಗಿ ಗಂಟೆಯ ಜೋರಕ್ಕೆ ಬಾರಿಸ್ತಾನೆ ಇರ್ತಾನೆ. ಏನಪ್ಪಾ ಅಂತಂದ್ರೆ ದೇವರಿಗೆ ಕೇಳುವವರೆಗೂ ನಾವು ಬಾರಿಸ್ತಾನೆ ಇರ್ತೇನೆ ಎಂಬುದಾಗಿ ಬಾರಿಸ್ತಾ ಇರ್ತಾನೆ. ಏನಪ್ಪಾ ಅಂತಂದ್ರೆ ನಮ್ಮ ಹೃದಯ ಸಂಪೂರ್ಣವಾಗಿ ದೇವರಲ್ಲಿ ಒಪ್ಪಿಸಿಕೊಳ್ಳಲ್ಪಟ್ಟವರಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಅಪ್ಪ ಅನೇಕ ಸಂದರ್ಭಗಳಲ್ಲಿ ಬಂದಾಗ ಮಕ್ಕಳು ಕೇಳುವುದಕ್ಕೆ ಉತ್ತರಗಳನ್ನು ನೀಡ್ತೀವಿ. ಹೇಳುವುದನ್ನೆಲ್ಲ ಕೊಡುವುದಿಲ್ಲ, ಯಾವುದಕ್ಕೆ ಕೊಡುವುದಿಲ್ಲ. ಅಟ್ಲೀಸ್ಟ್ ಏನಪ್ಪ ಅಂತಂದ್ರೆ ಉತ್ತರ ನೀಡಬೇಕು. ಅದಕ್ಕೆ ಅರ್ಥವಾಗುತ್ತೋ ಇಲ್ವೋ ಅದಕ್ಕೆ ಏನಪ್ಪ ಅಂತಂದ್ರೆ ಉತ್ತರವನ್ನು ಕೊಡ್ಬೇಕು. ಅದೇ ರೀತಿಯಾಗಿ ದೇವರು ಎಲ್ಲದಕ್ಕೂ ಇದ್ದಾನೆ, ಉತ್ತರವನ್ನು ಕೊಡುವವನಾಗಿದ್ದಾನೆ. ಉತ್ತರ ಕೊಡೋದಕ್ಕೆ ಗ್ಯಾರಂಟಿ ಇಲ್ಲ, ಆದ್ರೆ ಖಂಡಿತವಾಗಿ ಉತ್ತರವನ್ನು ಕೊಡ್ತಾರೆ. ವಚನದ ಮೂಲಕವಾಗಿ ಉತ್ತರವನ್ನು ಕೊಡ್ತಾರೆ. ಉಪದೇಶಗಳನ್ನು ಕೇಳುವಾಗ ಕೊಡ್ತಾರೆ, ಪ್ರಾರ್ಥನೆಯಲ್ಲಿ ಉತ್ತರಗಳನ್ನು ಕೊಡ್ತಾರೆ. ದೇವರು ಕಾರ್ಯ ಮೂಲಕವಾಗಿ ಹೇಗಾದ್ರೂ ಕೂಡ ಏನಪ್ಪ ಅಂತಂದ್ರೆ ಮಾತುಗಳನ್ನು ಕೊಡ್ತಾರೆ. ಕನಸಲ್ಲಿ ಹೋಗ್ಬಿಟ್ಟು ಉತ್ತರ ಕೊಡ್ಬೋದು. ದೇವರೇನಪ್ಪ ಅಂತಂದ್ರೆ ಲಿಮಿಟ್ ಮಾಡೋದಕ್ಕಾಗುವುದಿಲ್ಲ, ಹೇಗೆ ಬೇಕಾದ್ರೂ ಕೂಡ ಅದನ್ನು ಉತ್ತರಗಳನ್ನು ಕೊಡಬಹುದು. ಆದ್ರೆ ದೇವರು ಉತ್ತರವನ್ನು ಒಬ್ಬನಾಗಿದ್ದಾನೆ. ರಾತ್ರಿ ಹೊತ್ತು ಮಕ್ಕಳನ್ನು ಮಲಗಿಸುವಂಥದ್ದು ಸೇವಿಸುವ ಕೆಲಸ. ರಾತ್ರಿ ಹೊತ್ತು ಮಕ್ಕಳನ್ನು ಮಲಗಿಸುವುದು ಹೇಳ್ತಾ ಇದ್ದೀವಿ. ಜಗಳ ಮಾಡ್ಬಿಟ್ಟಿದ್ದಾರೆ, ಅಲ್ಲಿ ಜಗಳ ಮಾಡ್ಬಿಟ್ಟು ಹೋಗ್ತಾ ಅಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರ್ಥನೆ ಬರ್ತಾ ಇಲ್ಲ. ಅಲ್ಲೇ ಕೋಪದಿಂದ ಮಲ್ಕೊಂಡ್ರೆ ಸೈತಾನ ಬಿಡುವುದಿಲ್ಲ, ಕೋಪವನ್ನು ಇಟ್ಕೊಂಡು ಮಲ್ಕೊಂಡ್ಬಂದ್ರೆ ಪ್ರಾರ್ಥನೆ ಮಾಡಿರ್ತಾರೆ. ಅಲ್ಲಿ ಸೈತಾನ ಮಾಡಿ ಬೈದಿರ್ತಾರೆ. ಹಾಗೆ ಪಾತ್ರದಲ್ಲಿ ಕೋಪ ಹೋಗ್ತಾ ಇಲ್ಲ, ಅದು ಹೊರಗಡೆ ಹೋಗ್ತಾ ಇಲ್ಲ. ಆಗ ಕೋಪಕ್ಕಾಗಿ ಪ್ರಾರ್ಥನೆ ಮಾಡಿ ಅದಾದ ನಂತರ ಸ್ವಭಾವವಾಗಿ ಮಲ್ಕೊಂಡ. ಅವನು ಚಿಕ್ಕ ಹುಡುಗ ಹುಡುಗದಲ್ಲಿ ಏನಿದೆ ಎಂಬುದಾಗಿ ಹೇಳಿದ. ಇವತ್ತಿಗೆ ಅನೇಕರು ಹೇಳುವುದಿಲ್ಲ. ಅಲ್ಲಿ ಏನು ನಾವು ಹೆಸರನ್ನ ನೋಡಿ ಹೋಗ್ತಾ ಹೋಗ್ತಾರೆ. ಕೋಪವನ್ನು ಅಡಗಿಸಿದಂತ ದೇವರಿಗೆ ಕೋಪಗಳನ್ನು ಅಡಗಿಸ್ತಾರೆ ಇಲ್ವೋ? ವಿಶ್ವಾಸ
ಅಡಗಿಸ್ತಾರೆ. ಆದ್ರೆ ಅವನ ಸಂಸ್ಕೃತಿ ಬೇಕು ನಿಮಗೆ. ಅನೇಕ ಮೊದಲಿರುವಂತ ಕಹಿಯನ್ನು ಅವರು ಇಟ್ಕೊಂಡಿರ್ತಾರೆ. ಆ ಕೆಲವು ತೀರ್ಥಕ್ಕೆ ಮಾಡಿದ್ರು ನನಗೆ ಅವ್ರು ಬಂದ್ಬಿಟ್ಟು ಹೀಗೆ ಮಾತಾಡಿದ್ರು ನಮಗೆ ಅವ್ರು ಬಂದ್ಬಿಟ್ಟು ನನಗೆ ಹಿಂಗೆ ಮಾಡಿದ್ರು. ಅಲ್ಲಿ ಕಹಿ ಅಲ್ಲೇ ಇರ್ತದೆ. ಪ್ರಾರ್ಥನೆ ಮಾಡ್ತಾರೆ, ಕೇವಲ ಮೇಲಿನ ತೋರ್ಪಡಿಕೆ ರೀತಿಯಲ್ಲಿ ಮಾಡ್ತಾರೆ. ಸತ್ಯವಂತ ದೇಶದಲ್ಲಿ ಏನ್ ಹೇಳ್ತಿದ್ದಾರೆ, ಮಾಡೋದಕ್ಕಿಂತ ಮುಂಚಿತವಾಗಿ ಸಮುದ್ರದ ಮೇಲೆ ಯಾರಾದ್ರೂ ಮೇಲೆ ಕೋಪವನ್ನು ಮಾಡಿಕೊಂಡಿದ್ರೆ ಮೊದಲು ಅದನ್ನು ಅವಕಾಶ ಮಾಡಿಕೊಂಡು ಅದಾದ ಬಾಯಿ ಅದೆಷ್ಟು ಅಗತ್ಯವಿದೆ ಅದೆಲ್ಲವನ್ನು ದೇವರ ಸಮಯದಲ್ಲಿ ಒಪ್ಪಿಸಿಕೊಳ್ಳುವುದು ಕಲ್ತ್ಕೊಳ್ಬೇಕು. ಸಮಾಧಾನ ಎಲ್ಲಾ ಮನುಷ್ಯರೊಟ್ಟಿಗೆ ಸಮಾಧಾನ ಎಂಬುದಾಗಿ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ, ಆಶೀರ್ವಾದಕ್ಕಾಗಿ ಆಮೇಲೆ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ. ಅದೇ ಸರಿಯಾಗಿ ಶುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ. ದೇವರಿಗೆ ಹೇಳಿದ್ರೆ ದೇವರು ಮಾತ್ರ ಒಂದು ಡಸ್ಟ್ಬಿನ್ ಇದಾಗ್ಕೊಡ್ತಾರೆ. ದೇವರು ಅದೆಲ್ಲ ಅವನ್ನ ಮಾಡ್ತಾ ಇದ್ದೇವೆ. ಅದನ್ನು ಮಾಡೋದಕ್ಕಾಗಿ ಶಿಲುಬೆ ಮೇಲೆ ಪ್ರಾಣ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಒಂದು ಕಸವನ್ನು ನೀವೇ ಇಟ್ಕೊಳ್ಳುವಂಥದ್ದಲ್ಲ, ರಕ್ತದ ಮೂಲಕವಾಗಿ ನಿಮ್ಮನ್ನು ಶುದ್ಧಿ ಮಾಡ್ತಾರೆ. ಯೇಸುಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಪರಿಶುದ್ಧ ಮಾಡುವುದು. ಏನ್ ಮಾಡಿದ್ರೆ ದೇವರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ನಂಬಿಕೆಯನ್ನು ಆತನು ಇಡಲ್ಪಟ್ಟಿದ್ದಾರೆ. ವಿಶ್ವಾಸ ಜಗತ್ತಿನ ಮೂಲಕ ಅದೇ ಸಂಪೂರ್ಣವಾಗಿರ್ತಕ್ಕಂಥ ಒಂದು ನಂಬಿಕೆ ಪ್ರಾಥಮಿಕವಾಗಿ ಬರಲ್ಪಟ್ಟಿದೆ. ಪ್ರಾರ್ಥನೆತಕ್ಕಂಥದ್ದು ನಟನೆಯ ಒಂದು ಪ್ರಾರ್ಥನೆ ಅಲ್ಲ, ನಿಜವಾದ ಒಂದು ಪ್ರಾರ್ಥನೆ. ಸೇವಕರ ಒಂದು ಮನೆಗೆ ಆಗ ಹೋಗ್ತಾ ಇರ್ತಾರೆ. ಅವರ ಮನೆ ಪ್ರಾರ್ಥನೆ ಸಂಬಂಧಪಟ್ಟು ಭಾಗವಹಿಸುವುದಾಗಿ ಅವರು ಪ್ರಾರ್ಥನೆ ಮಾಡೋದಂದ್ರೆ ಪ್ರಾರ್ಥನೆ ಮಾಡೋದಿಲ್ಲ. ಅವರ ಪುಸ್ತಕದಲ್ಲಿ ನೋಡಿದರೆ ಅನೇಕ ಪ್ರಾರ್ಥನೆಗಳು ಬರೆದುಕೊಂಡಿದ್ದಾರೆ. ಬರೆದುಕೊಂಡಿದ್ದಾರೆ. ಅವ್ರು ಏನಪ್ಪಾ ಅಂತಂದ್ರೆ ಘಟನೆ ಮಾಡೋದಕ್ಕೆ ಗೊತ್ತಿಲ್ಲ ಪ್ರಾರ್ಥನೆಯಲ್ಲಿ. ನಾವು ಬಂದ್ಬಿಟ್ಟು ದೇವರಿಗೆ ಏಕಾಂತವಾಗಿ ಪ್ರಾರ್ಥನೆ ಮಾಡ್ತೀವಿ. ಹೊರಗಿನ ತೋರ್ಪಡಿಕೆಯಲ್ಲಿ ಏನಪ್ಪಾ ಅಂತಂದ್ರೆ ತೋರ್ಪಡಿಸಿಕೆ ಪ್ರಾರ್ಥನೆ ಮಾಡೋದು ಅವಶ್ಯಕತೆ ಇಲ್ಲ. ಅಲ್ಲಿ ನೀವು ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ನೀವು ಪ್ರಾರ್ಥನೆಗಳನ್ನು ಮಾಡ್ತಾ ಇರ್ತದೆ. ನಿಮ್ಮ ಜೀವಿತ ಬರೀತಕ್ಕಂಥ ಅಯ್ಯೋ ಅಲ್ಲಿ ಮನುಷ್ಯ ಏನ್ ಮಾಡ್ತಾರಂತಂದ್ರೆ ಒಂದು ಮೂಲೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡ್ತಾನೇ ಇರ್ತಾರೆ. ಆದ್ರೆ ಅವ್ರ ಹೃದಯ ದೇವರಿಂದ ಬಹಳ ದೂರವಾಗಿ ಇದೆ. ದೇವರು ಎದುರುತಕ್ಕಂಥದ್ದು ಅವನ್ನ ಏಕಾಗಿ ಇರುವಂತ ಸಂದರ್ಭದಲ್ಲಿ ಹೇಗೆ ಅದನ್ನು ನಡೆದುಕೊಳ್ತಾನೆ ಅಂತಕ್ಕಂಥ ವಿಷಯ. ಹಾಗಾಗಿ ನಿಮ್ಮ ಒಂದು ದೇವರ ಒಂದು ಐಕ್ಯತೆ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಐಕ್ಯತೆ ಮೂಲಕವಾಗಿರಬೇಕು. ಅನೇಕ ಸೇವಕರು ಪ್ರಾರ್ಥನೆ ಮಾಡುತ್ತದೆ ಯಾರು ಅನುಭವದೇ ಮುಂದಾಗಿ ಕೊಡ್ತೀನಿ ಅಲ್ಲೇ ನಿಜವಾದಂತ ವಿಷಯಗಳನ್ನು ನಡೆದುಕೊಡ್ತದೆ. ಅಲ್ಲಿ ನಮಗೂ ದೇವರ ಕೆಲವು ವಿಷಯಗಳು ನಡೀತಾ ಇರ್ತದೆ. ಆ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ನಡೆದರೆ ಅದು ಜೀವಿತ ಒಂದು ಆಶೀರ್ವಾದವಾಗಿರ್ತದೆ. ಇವತ್ತು ಮುಗಿಸಲಿಕ್ಕಾಗಲಿಲ್ಲ ಅಂತಂದ್ರೆ ಮುಂದಿನ ವಾರ ಎರಡನೇದಾಗಿ ಗಮನಿಸಿ, ಆಂಡವರುடைய வீட்டு மேல ஒரு ஆசை. ದೇವರಿಗೆ ಏನಪ್ಪ ಅಂತಂದ್ರೆ ದಾವೀದನ ಮನೆ ಮೇಲೆ ಒಂದು ಆಸೆ. ದೇವರ ಮನೆ ಮೇಲೆ ಒಂದು ಆಸೆ. ಆಂಡವರ வீட்டு மேல ಆಸೆ. ದೇವರ ಮನೆ ಮೇಲೆ ಒಂದು ಆಸೆ ಇತ್ತು. ಅಂತ ಇದು ಯಾವ ದೇವರ ಮನೆ? ದೇವರ ಒಂದು ಸಭೆ. கீர்த்தனை 27 கர்த்தரிடத்தில் ஒன்றே நான் கேட்பேன், அதே நாடுவேன். நான் கர்த்தருடைய மகிமையை பார்க்கும்படியாகவும் அவருடைய ஆலயத்தை ஆராய்ச்சி செய்யும்படியாகவும்
ஆலயத்தில் ஆராய்ச்சி செய்யக்கூடியவர்களாக நான் என் ஜீவனுள்ள நாளெல்லாம் எங்கள் ஜீவனுள்ள நாளெல்லாம் கர்த்தருடைய ஆலயத்தில் தங்கியிருப்பதையே நாடுவேன். அவருடைய ஆலயத்திலேயே தங்கியிருப்பதே நாடுவேன். பாத்தீங்கன்னா ஒரு ஆசை வேற ರಾಜನಿಗೆ ಆಸೆ ಇರಬಹುದು. ಅದೇ ಆಟೋಸ್ಗಳಲ್ಲಿ ದೊಡ್ಡ ದೊಡ್ಡ ಒಂದು ಆಸ್ಥಾನಗಳನ್ನು ಆಡುವಂತ ರಾಜರುಗಳು ಇದ್ರು. ಸಾಲಮೋನ ಅರಸನನ್ನು ಗಮನಿಸಿ ನೋಡ್ರಿ. ಲೋಕದಲ್ಲೇ ಏನಪ್ಪ ಅಂತಂದ್ರೆ ಫೇಮಸ್ ಆಗಿರ್ತಕ್ಕಂಥ ಯುರೋಪಿಯನ್ ಒಂದು ಕಾರ್ಯಗಳನ್ನು ಮಾಡ್ತೀವಿ ನೋಡ್ರಿ. ದಿವಸಗಳೇನಪ್ಪ ಅಂತಂದ್ರೆ ಮೇಲಿಂದ ಏನಪ್ಪ ಅಂತಂದ್ರೆ ಭೂಮಿಯಾದ ರೀತಿಯಲ್ಲಿ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಒಂದು ಗಾರ್ಡನ್ ಮಾಡಲ್ಪಟ್ಟಿದ್ದ. ಆದ್ರೆ ಇಲ್ಲೂ ರಾಜ ಇದ್ದಾನೆ. ಅವನು ಒಂದು ಆಸೆ ಇಲ್ಲ. ಅವ್ರಿಗೆ ಒಂದೇ ಒಂದು ಆಸೆ ಅಂದ್ರೆ ಏನಂತದ್ದು ಯೆಹೋವನ ಮನೆಯಲ್ಲಿ ವಾಸ ಮಾಡುವಂಥದ್ದು. ಖಂಡಿತವಾಗಿ ಯಾರಿಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಪರಲೋಕದಲ್ಲಿ ಏನಪ್ಪ ಅಂತಂದ್ರೆ ರಿಜಿಸ್ಟರ್ ಮಾಡಿರ್ತಾರೆ. ದೇವರ ಆಲಯದಲ್ಲಿ ಉಳಿದುಕೊಂಡಿರ್ತಕ್ಕಂಥದ್ದು ನನ್ನ ಒಂದು ಆಸೆ. ನನ್ನ ಆಸೆ ಬಯಕೆ ನನ್ನ ಚಿತ್ತವೆಲ್ಲ ದೇವರ ಸಮ್ಮುಖದಲ್ಲಿ ದೇವರ ಆಲಯದಲ್ಲಿ ಇರುವಂತದ್ದೇ ಎಂಬುದಾಗಿ. ಆಲಯದಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ಒಂದು ದೊಡ್ಡದಾಗಿರ್ತಕ್ಕಂಥ ಸಿನಿಮಾ ಥಿಯೇಟರ್ಗೆ ಹೋಗ್ತೀವಿ. ಆ ಥಿಯೇಟರ್ನಲ್ಲಿ ಯಾರಿದ್ದಾರೆ? ನಟನೆ ಮಾಡಿರ್ತಕ್ಕಂಥ ಒಂದು ಚಿತ್ರ ಒಂದು ವಿಷಯಗಳನ್ನು ಹೋಗ್ತಾ ಇದೆ. ಸ್ವಲ್ಪ ಸಮಯ ಆಗಿತ್ತು. ಏನಪ್ಪ ಸರಿ ಸುಮಾರು 10 ಗಂಟೆಯಿಂದ ಅಲ್ಲಿ ಅದಕ್ಕೋಸ್ಕರ ಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನೋಡೋದಕ್ಕೆ ಅಷ್ಟು ಗಂಟೆಗಳ ಕಾಯ್ತಾ ಇದ್ದಾರೆ. ಅದರಲ್ಲಿ ಕೇವಲ ಮೂರ್ತಿರಾಗಿರ್ತಕ್ಕಂಥ ಮಕ್ಕಳು ಕರ್ಕೊಂಡು ಕೈ ಕೂಸುಗಳನ್ನ ಯಾರು ನೋಡೋದಕ್ಕೆ? ವಿಜಯ ನೋಡೋದಕ್ಕೆ ಎಲ್ಲ ಕಾತುರಕ್ಕೆ ಸರಿಸುಮಾರು ಅನೇಕ ಮರಣವಾಗಿದ್ದಾರೆ. ಬಹಳ ಪರಿತಾಪ ಪಡುವಂತ ಒಂದು ವಿಷಯ. ದೇವರನ್ನ ಇಡುವಂತ ಸ್ಥಳದಲ್ಲಿ ಮನುಷ್ಯನ ಇಡಲ್ಪಟ್ಟ ಇದೇ ಆಗ್ತದೆ. ಕೊನೆಗಾತ್ರ 50 ಮಾತ್ರ ಆಗ್ತದೆ. ಸ್ವಲ್ಪ ಹಣವನ್ನು ಅಂದುಕೊಳ್ಳಬಹುದು. ಓದ್ತಕ್ಕಂಥ ಜೀವನ ಪಡೆದುಕೊಂಡು ಬರ್ತಕ್ಕಾಗ್ತದೆ. ಅಲ್ಲಿ ಅಷ್ಟು ಜನ ಸತ್ತೋಗಿರ್ತಕ್ಕಂಥ ಒಂದು ಸ್ತ್ರೀಯರ ಜೀವನ ಮತ್ತೆ ಜನ ಬರ್ತದ. ದೇವರನ್ನು ಹುಡುಕುವಂತದ್ದೇ ನನ್ನ ಒಂದು ಆಸೆ. ಸಭೆಗೆ ಬರುವಾಗ ದೇವರನ್ನು ಹುಡುಕೊಂಡು ಬರಬೇಕು. ಎಲ್ಲಿ ಒಬ್ಬರಾಗಲಿ ಇಬ್ಬರಾಗಲಿ ನನ್ನ ಹೆಸರಲ್ಲಿ ಕೂಡಿ ಬರ್ತಾರೆ ಅವ್ರ ಮಧ್ಯೆ ಆಗ್ತದೆ. ಒಬ್ಬರೆಲ್ಲ ವೈಯಕ್ತಿಕ ಪ್ರಾರ್ಥನೆ ಮಾಡಬಹುದು. ಸಭೆಯಾಗಿ ಬರುವಂತದ್ದು ಪ್ರಸನ್ನತೆಯಲ್ಲಿ ಬರಲ್ಪಡುತ್ತೆ. ಏನೋ ఎక్కువ ಸುಮ್ಮನೆ ಬಂದಾಗ ಬರಬೇಡಿ. ಅರಸನಿಗೆ ಚಿಕ್ಕ ವಯಸ್ಸಿನಿಂದ ಏನಾಗ್ತದೆ ಒಂದು ಆ ಕಾರ್ಯ ಅದೇ ಸಭೆಯಾಗಿ ಸೇರಿ ಬರುವಂತದ್ರಲ್ಲೇ ದೇವರ ನಿಂತಾನೆ ಒಂದು ಅದ್ಭುತ ಆತನಿಗೆ. 26ನೇ 8ನೇ ವಚನ ನೋಡ್ರಿ. கர்த்தாவே உமது ஆலயமாகிய வாசஸ்தலத்தையும் உமது மகிமை தங்கிய ஸ்தானத்தையும் வாஞ்சிக்கிறேன். ನಿವಾಸ ಸ್ಥಾನವು ನಿಮ್ಮ ಪ್ರಭಾವ ಸ್ಥಾನವೇ ನನಗೆ ಇಷ್ಟ ಎಂಬುದಾಗಿ ಅಂತ ಹೇಳ್ತಿದ್ದಾನೆ. ನೋಡ್ತದೆ ನಿನ್ನ ನಿವಾಸಗಳನ್ನ ಪ್ರಭಾವ ಸ್ಥಾನವೇ ನನಗೆ ಇಷ್ಟ ಎಂಬುದಾಗಿ ಹೇಳ್ತಿದ್ದಾನೆ. ಸಭೆ ಬಂದು ಯಾರನ್ನ ಮಹಿಮೆ ಪಡಿಸಬೇಕು? ದೇವರನ್ನ ಮಹಿಮೆ ಪಡಿಸಬೇಕು. ಲೋಕವೇ ಜನರನ್ನ ಮಹಿಮೆ ಪಡಿಸುತ್ತೆ. ಇವತ್ತು ವಿಜಯ ಆಗಿರ್ಬೋದು. ನಿನ್ನೆ ದಿವಸದಲ್ಲಿ ಎಂಜರಿದ್ರು ಜಯಲಲಿತ ಬಂದು ಅವರ ಸಮಯ ಮುಗಿದ್ರೆ ಹೋಗ್ತಾನೆ ಇರ್ತಾರೆ.
ನಿನ್ನೆ ಇವತ್ತು ಎಂದಿಗೂ ಬದಲಾಗದಿರತಕ್ಕಂಥವನು ದೇವರು. ಆತನಿಗೆ ಎಲ್ಲ ಮಹಿಮೆ. 100 ವರ್ಷದಲ್ಲಿ ಎಲ್ಲವೂ ಕೂಡ ಅದು ಬದಲಾಗಿ ಹೋಗ್ತದೆ. ದೇವರು ನಿಧಾನವಾಗಿರ್ತಾರೆ. ಅಲ್ಲಿ ದೇವರನ್ನು ಮಹಿಮೆಪಡಿಸುವಂತ ಸ್ಥಳದಲ್ಲಿ ಇರಬೇಕೆಂಬುದಾಗಿ ಆಸೆ ಪಡಬೇಕು. ಆತನ ಮಕ್ಕಳೊಟ್ಟಿಗೆ ಸೇರಿ ಅದನ್ನು ಮಹಿಮೆಪಡಿಸಬೇಕೆಂಬುದಾಗಿ ಆಸೆ ಪಡ್ರಿ. ಕಾದಂಬರಿಯಲ್ಲಿ ಏನಂತ ಹೇಳ್ತಾರೆ, 22ನೇ ಕೀರ್ತನೆಯಲ್ಲಿ கர்த்தரிடத்தில் ஒன்றை நான் கேட்டேன், அதையே நாடுவேன். நான் கர்த்தருடைய மகிமை பார்க்கும்படியாகவும் அவருடைய ஆலயத்தில் ஆராய்ச்சி செய்யும்படியாகவும் நான் என் ஜீவனுள்ள நாளெல்லாம் கர்த்தருடைய ஆலயத்தில் தங்கியிருப்பதையே நாடுவேன். ಅಲ್ಲಿ ದೇವರ ಪ್ರಸನ್ನತೆಯನ್ನ ನೋಡುವುದಕ್ಕೆ ಎಂಬುದಾಗಿ ಆತನ ಮಂದಿರದಲ್ಲಿ ಧ್ಯಾನ ಮಾಡೋದಕ್ಕೂ ಈ ದೇವರ ಸಮ್ಮುಖದಲ್ಲಿ ದೇವರನ್ನ ಧ್ಯಾನಿಸುತ್ತಾ ಇರುವಂತದೇ ಒಂದು ಸುಂದರತೆ ಎಂಬುದಾಗಿ ಅವಿಶ್ವಾಸ ಇರ್ತಕ್ಕಂಥ ಕೆಲವು ಸಹೋದರರಲ್ಲಿ ಮಾತನಾಡ್ತಾರೆ. ಇಷ್ಟು ದೇವರಿಗೆ ವೈರಾಗ್ಯವುಳ್ಳವರಾಗಿ ದೇವರಿಗೆ ಉತ್ತಮವರಾಗಿದ್ದಲ್ಲಿ ಮೊದಲು ಏನಪ್ಪ ಅಂತಂದ್ರೆ ವಿಕಾರದ ಮಟ್ಟದ ಈಗಿನ ಹೇಗೆ ಬದಲಾವಣೆ ಆ ಕೆಲವು ಹೇಳುವುದೇನಪ್ಪ ಅಂತಂದ್ರೆ ನಮ್ಮ ರೋಮಾಂಚನ ಆಗ್ತದೆ. ಕೂದಲುಗಳಲ್ಲಿ ಇವತ್ತಿಗೆ ಒಬ್ಬ ಸಹೋದರರು ಏನಪ್ಪ ಅಂತಂದ್ರೆ ಒಂದು ಹಳ್ಳಿಗಳ ಭಾಗದಲ್ಲಿ ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡ್ತಾರೆ. ಅವರು ಹೇಗೆ ಬೆಳೆದು ಬಂದಿರುವುದಾಗಿ ಕೇಳಿದ್ರು. ಅನೇಕ ವರ್ಷಗಳವರೆಗೂ ವಯಸ್ಸಿಗೆ ಬರ್ತಾ ಇದ್ರು. ಸೇವೆ ಅವ್ರು ಏನ್ ಹೇಳಿದ್ರು, ನಾನು ಓದದೇ ಇರ್ತಕ್ಕಂಥವ್ರು ಪಕ್ಕದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಮಾನವ ಬಂದೆ ಎಲ್ಲರೂ ಸಭೆಯಾಗಿ ಆರ್ಡರ್ ಮಾಡ್ತಾ ಇದ್ರು. ನಾನು ಕೂತ್ಕೊಂಡಿದ್ದೆ. ನಾನು ಕೂತ್ಕೊಂಡಿರೋ ಸಮಯದಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇದೆ. ಹಾಗೆ ನನ್ನಿಂದ ಒಂದು ಆದಿವಸ್ತುವಿಂದ ನನ್ನ ಜೀವನ ಬದಲಾಯಿತು. ಹಾಗಾದ್ರೆ ನಾನು ದೇವರು ಯಾವ ಕಾರಣಕ್ಕಾಗಿ ಆ ರೀತಿಯಾಗಿ ಮಾಡಿದ್ರು ಆದರೆ ನನಗೆ ಯೇಸು ಕ್ರಿಸ್ತನ ಗೊತ್ತಾಯಿತು. ಪಾಪಕ್ಕಾಗಿ ಅದನ್ನು ಮರಣ ಹೊಂದಿದ್ದಾರೆ ಅಷ್ಟೇ. ಇಂದು ವೈರಾಗ್ಯವುಳ್ಳ ಒಬ್ಬ ವ್ಯಕ್ತಿಯಾಗಿದ್ದು ಕೂಡ ಆ ಒಂದು ದೇವರೆಲ್ಲ ನನಗೆ ಏನು ಮಾಡಿಲ್ಲ. ಯೇಸು ಕ್ರಿಸ್ತನ ಸಭೆಗೆ ಬಂದ ನಂತರದಲ್ಲಿ ನನಗೆ ಬಿಡುಗಡೆ ಕೊಡಲ್ಪಟ್ಟ. ಇದೇ ನಿಜವಾದಂತ ದೇವರು. ಅನೇಕ ಬ್ಯಾಗ್ಗಳನ್ನು ಮಾಡಿ ಇವತ್ತು ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಏನ್ ಹೇಳಲಿಕ್ಕೆ ಬರ್ತಾ ಇದ್ದೀನಿ, ಏನು ಎಂಬುದಾಗಿ ಕಾಮತನಕ್ಕೆ ಸಭೆಗೆ ಬರಬೇಡಿ. ಸೇವಕರ ಕಾಮತನಕ್ಕೆ ಹೋಗ್ಬಿಡ್ತೀವಿ. ದೇವರ ಪ್ರಸನ್ನತೆಯನ್ನ ಇಷ್ಟಪಡುವವರಾಗಿ ಬರಬೇಡಿ. ದೇವರು ನನ್ನ ಜೊತೆ ಮಾತನಾಡ್ತಾನೆ, ದೇವರು ನಾನು ಮುಟ್ತಾನೆ, ನನ್ನ ಜೀವನ ಬದಲಾಗ್ತದೆ. ಈ ಸೈತನನ್ನು ಹೋರಾಟದಿಂದ ದೇವರು ಬಿಡುಗಡೆ ಕೊಡ್ತಾರೆ. ದೇವರ ಜೀವಿತಕ್ಕೆ ಮುಖ್ಯವಾಗತಕ್ಕಂಥ ಒಂದು ಯೋಜನೆ ಇಟ್ಕೊಳ್ಳಲ್ಪಟ್ಟಿದ್ದಾರೆ. ಆ ಕಾರಣಕ್ಕಾಗಿ ದೇವರ ಆಲಯವನ್ನು ಮಂದಿರವನ್ನು ಅಷ್ಟರ ಮಟ್ಟಿಗೆ ಪ್ರೀತಿಸಲ್ಪಟ್ಟ. ಕೀರ್ತನೆ 23ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಏನ್ ಹೇಳ್ತಾರೆ, நன்மையும் கிருபையும் என்னை தொடரும். நான் கர்த்தருடைய வீட்டிலே நீடித்த நாட்களை நிலைத்திருப்பேன். ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸಲ್ಪಡುತ್ತೇನೆ. ಅಲ್ಲೇ ಲೋಕದಲ್ಲಿ ಅದನ್ನ ಒಂದು ಪಾಠವನ್ನು ಕಲ್ತ್ಕೊಳ್ಪಟ್ಟಿದ್ದಾರೆ. ಅನೇಕರು ಸತತದಲ್ಲಿ ಪರಲೋಕಕ್ಕೆ ಹೋಗಬೇಕು ಎಂಬುದಾಗಿ ಅಂದ್ಕೊಳ್ತಾರೆ. ಇಲ್ಲಿರುವಂತಹ ಸಂದರ್ಭದಲ್ಲಿ ಅವರು ಇಷ್ಟದ ಪ್ರಕಾರವಾಗಿ ಇರಬೇಕು ಎಂಬುದಾಗಿ ಆಸೆ ಪಡ್ತಾರೆ. ಇದೇ ಸಂತೋಷವಾಗಿ ಇಲ್ಲ ಅಂತಂದ್ರೆ ಪರಲೋಕಕ್ಕೆ ಹೋದ್ರೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಂತೋಷವಾಗಿರ್ತೀರಿ ಎಂಬುದಾಗಿ ಗೊತ್ತಿಲ್ಲ. ನೀವು ಯಾವ ಸ್ಥಿತಿಗೆ ಒಳಪಡ್ತೀರಿ. ಈ
ಸ್ಥಳದಲ್ಲಿ ದೇವರು ನಿಮಗೆ ಕುರುಬನಾಗಿರಬೇಕು. உங்க வாழ்க்கையில வழி நடத்தணும். ದೇವರು ನಿಮ್ಮ ಮಾರ್ಗದಲ್ಲಿ ನಿಮ್ಮ ಜೀವಿತದಲ್ಲಿ ಮಾರ್ಗವನ್ನು ನಡೆಸಪಡಬೇಕು. ஒரு இருக்கா வாக்கு வேலையை ஜுவலிஸ் பள்ளத்தாக்கி நடந்தாலும் அதெல்லாம் நடந்துட்டோம். கஷ்டங்கள் வரும், சாவு தேடி வரும். அதெல்லாம் நடக்கும்போது ஆன்லைன் வழி நடத்துவார். விசுவாசம் வாழ்க்கையில இருக்கும். ಅದೇ ಕಾಗದದಲ್ಲಿ ಕಣಿವೆಯಲ್ಲಿ ಇರುವಾಗಲೂ ಎಂಬುದಾಗಿ ಅವನಿಗೆ ಕಷ್ಟಗಳು ಇರುವಾಗಲೂ ಕೂಡ ದೇವರು ತನ್ನ ಜೊತೆಲಿರ್ತಾನೆ ಅಂತಕ್ಕಂಥ ನಂಬಿಕೆ ನಿಮಗೆ ಅದು ಬಲಪಡಬೇಕು. ಅದಕ್ಕಾಗಿ ನಿಮ್ಮ ಜೀವನ ಪರ್ಯಂತ ಇದ್ರೆ ಪರಲೋಕದಲ್ಲಿ ದೇವರ ಸಮ್ಮುಖದಲ್ಲಿ ಸಂತೋಷವಾಗಿರ್ತೀವಿ. ಇವತ್ತಿಗೆ ನಾವು ಅರಸ ಪರಲೋಕದಲ್ಲಿ ಸಂತೋಷವಾಗಿದ್ದಾನ ಇರುವ ಹೇಗಿದ್ದಾನೆ ಅವರು ಇಲ್ಲಿ ಅದೇ ರೀತಿಯಲ್ಲಿ ಅವರು ಆಸೆ ಪಟ್ಟಿದ್ದಾರೆ. ದೇವರ ಆಲಯವನ್ನು ಆಸೆ ಪಟ್ಟಿದ್ದಾರೆ, ದೇವರ ಮಹಿಮೆಯನ್ನು ಆಸೆ ಪಟ್ಟಿದ್ದಾರೆ, ದೇವರ ಆಸೆಯನ್ನೆಲ್ಲ ನೆರವೇರಿಸಬೇಕೆಂಬುದಾಗಿ ಆಸೆ ಪಟ್ಟಿದ್ದಾರೆ. ಪರಲೋಕದಲ್ಲೂ ಅದೇ ರೀತಿಯಾಗಿರ್ತದೆ. ಅಡ್ರೆಸ್ ಮಾತ್ರ ಬದಲಾಗ್ತದೆ. ಇವತ್ತು ನೀವು ಹೋಗ್ಬಿಟ್ಟು ಪರಲೋಕದಲ್ಲಿ ಬರ್ತಾರೆ. ಏನಪ್ಪ ತಮ್ಮ ಏನ್ ಗೊತ್ತಾಗ್ಬೇಕು ನಿನಗೆ? ಅಯ್ಯ ಆಸೆ ಅಯ್ಯ ಒಂದು ಆಸೆ ಏನು ಏನ್ ಹೇಳ್ತಾರೆ ಅವರು? ದೇವರ ಆಸೆ ಆಲಯದಲ್ಲಿ ಏನ್ ಮಾಡணும்? ಆಲಯದಲ್ಲಿ ಏನ್ ಮಾಡ್ಬೇಕು? ಆಲಯದಲ್ಲಿ ದರ್ಶನವನ್ನು ಇದು ನೋಡ್ಬೇಕು. ಸದಾಕಾಲ ಸಮ್ಮುಖದಲ್ಲಿ ನಿಲ್ಪಡಬೇಕು. ಇದನ್ನೇ ನೀವು ಆಸೆ ಪಡಬೇಕು. ಆಗ ಸೈತಾನನನ್ನು ಶೋಧಿಸುವುದಕ್ಕಾಗುವುದಿಲ್ಲ. ಎಷ್ಟೇ ಶೋಧನೆ ಮಾಡಿಕೊಂಡು ಏನಪ್ಪ ಈ ರೀತಿಯಾಗಿದ್ದಾರೆ ಎಂಬುದಾಗಿ ಬಿಟ್ಟು ಹೋಗ್ಬಿಡ್ತಾನೆ. ಏನಪ್ಪ ಒಂದು ರೀತಿಯಾಗಿ ಆಕರ್ಷಣೆ ತೆಗೆದುಕೊಂಡು ಬರ್ತಾನೆ. ಅನೇಕ ಯಾಕೆ ಈಗ ದೊಡ್ಡದಲ್ಲಿ ಒಂದು ಅಣ್ಣನ ಒಂದು ಮಗವನ್ನು ಹಿಡಿದುಕೊಟ್ಟಿದ್ದಾರೆ. ಏನು ನೋಡಿದ್ರು ಅಲ್ಲಿ ಆದವರು ನನ್ನನ್ನು ಇಷ್ಟಪಡ್ತಾರೆ ಅಥವಾ ಬೇರೆ ವಿಷಯಗಳನ್ನು ಇಷ್ಟಪಡ್ತಾರೆ. ಮನುಷ್ಯನ ಮೊದಲಿಂದನೇ ಏನ್ ಮಾಡ್ತಾನೆ? ದೇವರಿಂದ ಏನನ್ನ ಕಸಿದುಕೊಳ್ಬೇಕೆಂಬುದಾಗಿ ನೋಡ್ತಾನೆ. ದೇವರನ್ನ ಬಂದ್ಬಿಟ್ಟು ಏಕೆ ಮಿಷನ್ ರೀತಿಯಲ್ಲಿ ಉಪಯೋಗಿಸ್ತಾನೆ. ಆದ್ರೆ ಇಲ್ಲಿ ಈ ಒಂದು ಮನುಷ್ಯನ ಗಮನಿಸಿ ಆತ ಪರಿಪೂರ್ಣನಲ್ಲ. ಆದ್ರೆ ಆತನ ಒಂದು ಗುರಿ ಬಹಳ ಮುಖ್ಯವಾಗಿತ್ತು. ಆತನ ಗುರಿ ಏನಾಗಿತ್ತು? ಆತನ ಮುಖವನ್ನೇ ನೋಡ್ಬೇಕು. ಮುಂದಿನ ಕೀರ್ತನೆ 18ನೇ ವಚನ. என் பலனாகிய கர்த்தாவே உம்மில் அன்பு கூறுவேன். கர்த்தர் என் கர்த்தரையும் என் கோட்டையும் என் இரட்சகரும் என் தேவனும் நான் நம்பியிருந்த என் துர்கமும் என் கேடகமும் என் இரட்சனை கொம்பும் என் உயர்ந்த அடைக்கலமாய் இருக்கிறார். என் பலனாகிய கர்த்தாவே உம்மில் அன்பு கூறுவேன். ದೇವರ ಆಲಯವನ್ನು ಆಸೆಪಟ್ಟಲ್ಲ, ಬದಲಾಗಿ ದೇವರ ಮೇಲೆ ಕೂಡ ಮಮತೆ ನಡೆಯಲ್ಪಟ್ಟಿದ್ದಾರೆ. ಕೆಲವು ತಪ್ಪಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಡ್ತಾರೆ. ಸೆಂಟ್ ಪಾಲ್ ಚರ್ಚ್ಗೆ ಹೋದ್ರೆ ಕ್ರಿಕೆಟ್ ರೋಡ್ ಇದೆ, ಅಲ್ಲಿ ಚರ್ಚ್ ನೋಡೋದಕ್ಕೆ ಅಷ್ಟು ಸುಂದರವಾಗಿದೆ. ಪೈಪ್ ಆಗಲಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನು ಬಾರಿಸಿದ್ರೆ ಪರಲೋಕವೇ ಇಳಿದು ಬಂದ ರೀತಿಯಲ್ಲಿ ಆಗ್ತದೆ. ಅದನ್ನ ನೋಡುವುದಕ್ಕೆ ಹೋಗಿಲ್ಲ ಅಥವಾ ಏನಂತಂದ್ರೆ ದೂಚಿಕೊಂಡು ಹೋಗ್ತೇವೆ ಎಂಬುದಾಗಿ ಹೇಳ್ತಾರೆ. ಕೆಲವರು ಆಲಯ ಎಂಬುದಾಗಿ ಮಾತ್ರ ಒಂದು ಆಲಯದ ಒಂದು ವಿನ್ಯಾಸ ಎಂಬುದಾಗಿ ಹೇಳ್ತಾರೆ. ವಿನ್ಯಾಸವನ್ನು ನೋಡೋದಕ್ಕೆ ಹೋಗಿಲ್ಲ ಅವರು. ಯಾರನ್ನ ನೋಡೋದಕ್ಕೆ ಹೋಗಿದ್ದಾರೆ? ದೇವರ ಮಹಿಮೆಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ದೇವರನ್ನ ನಾನು ಪ್ರೀತಿಸ್ತೇನೆ, ಮಮತೆ ಇರ್ತೇನೆ ಎಂಬುದಾಗಿ 27ನೇ 4ನೇ ವಚನದಲ್ಲಿ கர்த்தரிடத்தில் ஒன்றை நான் கேட்டேன், அதே நாடுவேன்.
நான் கர்த்தருடைய மகிமை பார்க்கும்படியாகவும் அவருடைய ஆலயத்தை ஆராய்ச்சி செய்யும்படியாகவும் ಅವನ ಮಗನಿಗೆ ಆರಾಧನೆ செய்யும் ಆಲಯಕ್ಕೆ பார்க்கிறீங்க ಅಲ್ಲಿ ಆಲಯದಲ್ಲಿ ಏನಪ್ಪ ಅಂದ್ರೆ ಇದು ನೋಡುವಂಥದ್ದು ಸೈನ್ಸ್ ಅಲ್ಲಪ್ಪ ಆಲಯಕ್ಕೆ ಮಾಡಲ್ಲ ಅಲ್ಲಿ ನೀವು ಸೈನ್ಸ್ ಲ್ಯಾಬ್ ಹೋದ್ರೆ ಏನಾದ್ರೂ ಆವಿಷ್ಕರಣೆ ಮಾಡ್ಬೋದು. ಅದಕ್ಕೆ ಸಭೆಗೆ ಹೋಗ್ಬಿಟ್ಟು ಏನು ಆವಿಷ್ಕರಣೆ ಮಾಡ್ತೀರಿ? ಅದು ವಾಕ್ಯ ದೇವರು ವಾಕ್ಯದ ಮೂಲಕವಾಗಿ ಏನು சொல்றாரு ಅದ ಏನು சொல்றாரு ಏನ್ ಹೇಳಕ್ಕೆ ಬರ್ತದ್ರಲ್ಲಿ ಅದಕ್ಕೆ ಪದ್ಯ 7 ಕೀರ್ತನೆ 17ನೇ ವಚನ. உம்மை நம்புகிறவர்களே, அவர்களின் விரோதமாய் எழுப்புகிறவர்கள் என்று உமது வலது கரத்தில் நான் தப்புவித்து இருக்கிறவரே, உம்முடைய அதிசயமான கிருபையை விளக்கப்பட்டோம். 17 கர்த்தருடைய வேதம் குறைவற்றதும் ஆத்மாவை உயிர்ப்பிக்கிறதுமாய் இருக்கிறது. கர்த்தருடைய சாட்சி சத்தியமும் பேச்சை ஞானியாக்கிறதுமாய் இருக்கிறது. கர்த்தருடைய வார்த்தை சொல்றா உயிர் ஆத்மாவை அது உயிர் கொடுக்குது. ಅದೇ ದೇವರ ಧರ್ಮಶಾಸ್ತ್ರವು ಯೆಹೋವನ ಧರ್ಮಶಾಸ್ತ್ರವು ಲೋಕವಿರತಕ್ಕಂಥದ್ದು ಮತ್ತು ಪ್ರಾಣವನ್ನು ಜೀವಿಸ ಮಾಡುವಂಥದ್ದು. ಮೆಸೇಜ್ ಬರ್ತದೆ ಎಂಬುದಾಗಿ ಕಾಯ್ತಾನೇ ಇರ್ತಾರೆ. ಅವರು ಆ ಫೋನ್ ಬಂದ ತಕ್ಷಣವಾಗಿ ಬಟರ್ಫ್ಲೈ ಬರ್ತದೆ. பொண்ணு வந்து பல ಅಲ್ಲಿ ದಾವಿದರಸರಿಗೆ ಒಂದು ಹುಡುಗಿ ಮಾತ್ರವಾಗಿ ಚಿತ್ರಗಳು ಬರಲಿಲ್ಲ. ಎಲ್ಲಿ ಬಂದ ಬಟರ್ಫ್ಲೈ ಅಂತ ಯಾವುದು ಬಂದ್ರೆ ಚಿತ್ರಗಳು ಬರ್ತಾ ಇತ್ತು. ಇದು ಬರಲಿ ದೇವರ ವಾಕ್ಯ ಬರ್ತಾ ಇದೆ. பொண்ணா அந்த வார்த்தையா ಹುಡುಗಿ ಅಲ್ಲ, ದೇವರ ವಾಕ್ಯ. என்ன வார்த்தை? ஆளுடைய வார்த்தையா பசங்களோட வார்த்தையா? ஆளுடைய வார்த்தை வந்தா அவனுக்கு உயிர் வந்துச்சான். ದೇವರ ವಾಕ್ಯ ಬರುವಂತ ಸಂದರ್ಭದಲ್ಲಿ ಆತ್ಮಕ್ಕೆ ಆತನ ಪ್ರಾಣವು ಉಜ್ಜೀವಿಸಲ್ಪಡ್ತಾ ಇದೆ. ಎಷ್ಟೋ ನೇಸಿದ್ದಾರೆ ಆಗ ಯೋಚಿಸಿ ನೋಡಿ, ಎಷ್ಟರ ಮಟ್ಟಿಗೆ ಅವರು ಪ್ರೀತಿಸಲ್ಪಟ್ಟಿದ್ದಾರೆ ದೇವರನ್ನು. ದೇವರಿಗಾಗಿ ದೇವರನ್ನು ಪ್ರೀತಿಸ್ತಾ ಇದ್ದಾರೆ. ಅಲ್ಲಿ ಯಾವುದನ್ನು ಪ್ರೀತಿಸ್ತಾ ಇದ್ದಾರೆ? ದೇವರ ವಾಕ್ಯವನ್ನ. 19 படிங்க. 119 ಕೀರ್ತನೆ 47ನೇ ವಚನ. நான் பிரியப்படுகிற உங்கள் கற்பனையின் பேரில் மனமகிழ்ச்சியாய் இருப்பேன். நான் பிரியப்படுகிற உமது கற்பனைகளுக்கு கையெழுப்பேன். உமது பிரமாணங்களை தியானிப்பேன். 119 நான் பிரியப்படுகிற உமது கற்பனையின் பேரில் உமது கற்பனைகளின் பேரில் மனமகிழ்ச்சியாய் இருப்பேன். ಅಲ್ಲಿ ದೇವರ ಆಜ್ಞೆಗಳಿಗೆ ಆನಂದ ಪಡುತ್ತೇನೆ ಮತ್ತು ಅವು ನನಗೆ ಇಷ್ಟವಾಗಿದೆ ಎಂಬುದಾಗಿ ಹೇಳ್ತಾರೆ. நான் பிரியப்படுகிற உமது கற்பனைகளுக்கு கையெழுப்பேன். உமது பிரமாணங்களை தியானிப்பேன். ಅಷ್ಟರ ಮಟ್ಟಿಗೆ ದೇವರ ವಾಕ್ಯಗಳನ್ನು ಅವರು ಪ್ರೀತಿಸ್ತಾರೆ. ದೇವರನ್ನು ಪ್ರೀತಿಸ್ತಾರೆ, ದೇವರ ವಾಕ್ಯವನ್ನು ಪ್ರೀತಿಸ್ತಾರೆ. ಅದರ ದೇವರ ಸಮಸ್ಯೆ ಇದೆ. ಕೆಲವು ಸಭೆಗಳಿಗೆ ಗಮನಿಸಿದರೆ ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇರ್ತಾರೆ. ಮತ್ತೆ ಏನೇನಿದೆ ತಿರುಗಿಸ್ರಿ ಅದರ ತಿರುಗಿಸ್ತಾನೆ ಇರ್ತಾರೆ. ಸರಿಯಾಗಿ ತೆಗೆಯುವಂತವರನ್ನ ದೇವರು ಪ್ರೀತಿಸ್ತಾರೆ ಎಂಬುದಾಗಿ ಹೇಳ್ತಾ ಇಲ್ಲ. ஒரு இண்டிகேஷன் ஆனந்த வார்த்தை பேசி அவசியம் பண்ணணும்னா படிச்சதெல்லாம் ஒரு பெரிய ಅಲ್ಲಿ ದೇವರ ವಾಕ್ಯವನ್ನು ಪ್ರೀತಿಸುವಂತ ಗೊತ್ತಿರ್ತದೆ. ಎಲ್ಲಿ ಅವರು ವಾಕ್ಯ ಇದೆ ಎಂಬುದಾಗಿ ಒಂದು ಆಲೋಚನೆಗಳು ಹೃದಯದ ಒಳಗೆ ನಿಜವಾದ ದೇವರನ್ನು ಪ್ರೀತಿಸ್ತಾರೆ ಎಂಬುದಾಗಿ ಗೊತ್ತಿಲ್ಲ. ನಿಜವಾಗಿ ದೇವರನ್ನು ಪ್ರೀತಿಸುವಂತವರು ದೇವರ ವಾಕ್ಯಗಳನ್ನು ಸಹ ಪ್ರೀತಿಸ್ತಾರೆ. ದೇವರನ್ನು ಪ್ರೀತಿಸುವುದಕ್ಕೆ ಒಂದು ಸಾಕ್ಷಿ ಅಂತಂದ್ರೆ ದೇವರ ವಾಕ್ಯವನ್ನು ಸಹ ಪ್ರೀತಿಸ್ತಾ ಇದೆ. ಕೀರ್ತನೆಗಳು 190 105 ಏನು ಬರೆದಿದ್ದಾರೆ.
ಅದೇ 119 ಕೀರ್ತನೆ ದಾವೀದನ ಬರೆದಿರುವುದು ಗೊತ್ತಿಲ್ಲ. ದಾವೀದ ಅರಸ எழுதியிருக்கலாம் அப்படின்னு சொல்றாங்க. ಅನೇಕರು ದಾವೀದ ಅರಸನೇ ಬರೆಯಲ್ಪಟ್ಟಿದ್ದಾನೆ ಎಂದು ಮಾತು ಹೇಳ್ತಾ ಇದ್ರು. ಅಲ್ಲಿ ಇತರರು ಕೂಡ ಅದಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ವಿಷಯಗಳು ಕೊಟ್ಟಿರಬಹುದು. 19வது சங்கீதம் 105வது வசனம். உம்முடைய வசனம் என் கால்களுக்கு தீபமும் என் காலுக்கு தீபமும் என் பாதைக்கு வெளிச்சமாய் பாதைக்கு வெளிச்சமாய் இருக்கு. இந்த ವಾಕ್ಯವು ನನ್ನ ಕಾಲಿಗೆ ದೀಪವೂ ದಾರಿಗೆ ಬೆಳಕಾಗಿದೆ. ಮಣ್ಣು தெரியாத போது ಯಾರು வெளியே ಕಾಣ್ತಿಲ್ಲ. ಅಲ್ಲಿ ದೇವರಿಗೆ ದೇವರಿಗೆ ಬೆಳಕು ಕಾಣ್ತಿಲ್ಲ, ಮಾತು ಕಾಣ್ತಿಲ್ಲ, ಯಾರು ಹುಡುಕಿದ್ದಾರೆ? ವಚನವನ್ನು ಹುಡುಕಿದ್ದೇವೆ. ಮಾರ್ಗ ಗೊತ್ತಿಲ್ವಾ? ಯಾಕೆ ಜೀವನದಲ್ಲಿ ಈಡ್ತದೆ ನಿಂತದ್ದು ಗೊತ್ತಿಲ್ವಾ? ಉತ್ತರ ಏನಿದೆ? ಹುಡುಕ್ರಿ. ಆ ಹುಡುಕಿ ಸಿಗ್ತದೆ. ಏ ಭತ್ತದ ಭತ್ತದಾಗಿಟ್ಟು ಅದನ್ನು ಗ್ರಹಿಸಿಕೊಳ್ಳುವುದಕ್ಕೆ ದೇವರ ಆಲಯದಲ್ಲಿ ಕಾಣಿಸಿಕೊಳ್ಬೇಕು. ಅಂದರೆ ಬೇರೆ ಆಲಯದಲ್ಲಿ ಉಳಿದುಕೊಳ್ಳುವಂಥದ್ದೇ ನನ್ನೊಂದು ಆಸೆ ಇರಬೇಕು. ಇನ್ನೊಂದು ಮುಖ್ಯವಾದಂಥ ವಿಷಯ, ಅವರೊಂದು ಆಸೆಗಳನ್ನ ಯಾವ ರೀತಿಯಾಗಿ ಅವರು ಒಳಗಡೆ ಗಮನಿಸ್ತಾರೆ ಗಮನಿಸ್ತೀವಿ. ಅದೇನಪ್ಪ ಅಂತಂದ್ರೆ ಅವ್ರಿಗೆ ಸುಮ್ಮನೆ ಆಸ ಅದು ಪಾಠಗಳಿಗೆ ಅವ್ರಿಗೆ ಯಾವಾಗೊಂದು ಆಸೆ ಏನಪ್ಪ ಅಂತಂದ್ರೆ ಅವ್ರ ಕಿನ್ನರೆಯನ್ನು ಭಾವಿಸ್ತಾರೆ, ಅವರು ಅದನ್ನು ನೋಡ್ಬೇಕು. ಅದಕ್ಕೆ ಪುಸ್ತಕವನ್ನು ಹೊಸಪಡಿದೆ 5:19 ನೋಡ್ರಿ. சங்கீதத்தினாலும் கீர்த்தனைகளினாலும் ஞானப்பாட்டுகளினாலும் ஒருவருக்கொருவர் புத்தி சொல்லிக் கொண்டு கர்த்தரை பாடி கீர்த்தனம் பண்ணி ಎರಡು ವಿಷಯಗಳನ್ನ ಬರೆಯಲ್ಪಟ್ಟಿದೆ. ಒಂದೊಂದು ಸಭೆಯ ಎರಡನೇದಾಗಿ ಸಭೆಯಲ್ಲಿ ಆಡುಗಳು ಆಡುವುದು, ಎರಡನೇದಾಗಿ ಬರೆಯಲ್ಪಟ್ಟಿದೆ கர்த்தரை பாடி கீர்த்தனம் பண்ணி ನಿಮ್ಮ ಹೃದಯಗಳಲ್ಲಿ ಕರ್ತನಿಗಾಗಿ ಗಾನ ಮಾಡುತ್ತಾ ಕೀರ್ತನೆ ಮಾಡ್ರಿ ಎಂಬುದಾಗಿ. ಲವಲೋಕ ಮಕ್ಕಳನ್ನು ಹುಡುಗರನ್ನ ಪುನಃ ಮಾಡ್ತಾರೆ. ಅದೇ ಸ್ವಲ್ಪ ಪ್ರೀತಿಯಿಂದ ಇರ್ತಕ್ಕಂಥ ಹಾಡನ್ನೇ ಹಾಡ್ತಾ ಇರ್ತಾರೆ. ಏನಪ್ಪಂದ್ರೆ ಬಹಳ ರುಚಿಯುಳ್ಳವರಾಗಿ, ಬಹಳ ವಿಶೇಷವಾದ ಪ್ರೀತಿಯಲ್ಲಿ ಆಡ್ತಾ ಇರ್ತಾರೆ. ರಕ್ಷಣೆ ಹೊಂದಕ್ಕಿಂತ ಮುಂಚಿತವಾಗಿ ಹಾಡ್ರಿ. ರಕ್ಷಣೆ ಹೊಂದ ನಂತರದಲ್ಲಿ ರಕ್ಷಣೆ ಹೊಂದಿದ ನಂತರದಲ್ಲಿ ಆ ರೀತಿಯಾದ ಹಾಡುಗಳಿಗೆ ಆಘಾತ ಇರುವಂಥದ್ದು ಒಬ್ಬರೇ ಒಬ್ಬ ವ್ಯಕ್ತಿ, ಅದು ಯೇಸು ಕ್ರಿಸ್ತನ ಮಾತ್ರವೇ. ಯೇಸು ಕ್ರಿಸ್ತನ ಮಾತ್ರವೇ. ಅವ್ರಿಗೆ அப்போ ஆண்டவர் என்ன பண்ணுமா ಆಗ ಏನಪ್ಪ ಅಂತಂದ್ರೆ ದೇವರಿಗೆ ಆಗ್ತಕ್ಕಂಥ ಒಂದು ಹಾಡುಗಳನ್ನು ಆಡ್ಬೇಕು. ಇವಾಗೆಲ್ಲ ಒಂದು ಪ್ರಶ್ನೆ, ಸಭೆಯಲ್ಲಿ ಬಂದು ಹಾಡಿದ್ರೆ ನೀವು ಹಾಡಿದ್ರೆ ಅದು ಬೇರೆ ಸರ್. ನೀವು ಹಾಡುದ ಕೇಳ್ತೀವಿ, ಹೃದಯದಿಂದ ಪಾಠಗಳೇ ಹೃದಯದಿಂದ ಹಾಡಲೇನೋ ಗೊತ್ತಿಲ್ಲ. ಆಯಾಲ ಪಾಠ ಆ ಬಾಯಿ ಹಾಡುವುದು ಕಾಣ್ತದೆ ಅಷ್ಟೇ. ಹೃದಯದಿಂದ ಆಡುವುದು ಏನ್ ಮಾಡ್ತಾನೆ, ಏಕಾಂತವಾಗಿ ಅಲಿಸುತ್ತಾ ಇರ್ತಾನೆ, ಆಡ್ತಾನೆ ಇರ್ತಾನೆ. ಯಾರಿಗಾಗಿ ಆಡ್ತಾನೆ? ಯಾರು ಇಲ್ಲ ಅಲ್ಲಿ, ಮೈಕ್ ಹಿಡಿತಾ ಇಲ್ಲ, ಸ್ಪೀಕರ್ ಎಲ್ಲ ಇಲ್ಲ ಅಲ್ಲಿ. ಯಾರಿಗಾಗಿ ಆಡ್ತಾ ಇದ್ದಾನೆ? ಯೇಸುವಿಗಾಗಿ ಆಡ್ತಾ ಇದ್ದಾನೆ. ನಿಮಗೊಂದು ಪ್ರಶ್ನೆ ಏನಂದ್ರೆ, ಎಷ್ಟು ಜನ ಒಂದು ಗಾನಗಳನ್ನು ಹಾಡಲ್ಪಟ್ಟಿದೆ? ಕಳೆದ ತಿಂಗಳು, ಕಳೆದ ವರ್ಷ ಆಡಿದಿನ ಕೈಗಳ ಯಾರನ್ನ ಆಡಿದಿರಿ ಅಂತ ಆಡ್ಬೇಕು. ತೋರಿಸೋದೇ ಇಲ್ಲ. ಅನೇಕ ಹಾಡುಗಳನ್ನು ಬಂದಿದ್ದಾರೆ. ಹಾಡುಗಳು ಹೊರಗಡೆ ಬರೋದಕ್ಕೂ ಇಲ್ಲ, ಅದನ್ನ ಆಡೋದಕ್ಕೂ ಇಲ್ಲ.
ಅಣ್ಣನವರು ಹೃದಯದಿಂದ ದೇವರ ಸಂಸಾರ ಆಡೇ ಅದೇ அது மாதிரி நிறைய மெலடிஸ் நம்ம வாழ்க்கை ಆರಿದ್ದರಿಂದ ಅನೇಕ ಮೆಲೋಡಿ ಆಗಿರ್ತಕ್ಕಂಥ ಹಾಡುಗಳು ಕೂಡ ಬೇಕು. அது யாருக்காக அது மியூசிக் கிடையாது. ಅದೇನಪ್ಪ ಅಂದ್ರೆ ಪಬ್ಲಿಸಿಟಿಗಾಗಿ ಅಲ್ಲ, உறவு ನಮಗೂ ದೇವರ ನಡಬೇಕಂತ ಒಂದು ಒಡನಾಟವನ್ನು ತೋರಿಸಿಕೊಡುವಂಥದ್ದು. ಪಬ್ಲಿಸಿಟಿ ಪಟ್ಟದಲ್ಲ ಅನೇಕ ಪಬ್ಲಿಸಿಟಿ ಮಾಡುತ್ತ ಕಾರಣದಿಂದಾಗಿ ಅನೇಕ ಸಂಗೀತಗಳು ಕೀರ್ತನೆಗಳು ಬರಪಟ್ಟಿದೆ. பசங்க எல்லாத்தையும் ಅದೇ ನಾನು ಏನಪ್ಪ ಅಂತಂದ್ರೆ ಏಕಾಂತವಾಗಿ ಅದನ್ನು ಮಾಡತಕ್ಕಂಥದ್ದು ಇವರು ಸೇರ್ಕೊಂಡ್ಬಿಟ್ಟು ಏನಪ್ಪ ಅಂತಂದ್ರೆ ಪ್ರೈವೇಟ್ ಎಲ್ಲರಿಗೂ ಸೇವೆ ಮಾಡ್ಬಿಡ್ತಾರೆ. ಪಾಪನ ಮಾಡಿದವರು ಸಂಗೀತ ಬರೋದಕ್ಕೆ ಅದೆಲ್ಲ ನಾಲ್ಕು ದೇವರೊಳಗೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಒಡನಾಟವನ್ನ ಅಲ್ಲಿ ಹೇಳ್ಕೊಟ್ಟೆ, ಅದನ್ನು ಕೂಡ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಇವರು. ಮುಗಿಸೋದಕ್ಕೆ ಸಮಯ ಇಲ್ಲ, ಅದು ಮುಂದಿನ ವಾರ ಮಾಡ್ತೀನಿ. ஆண்டவருக்கு ஒரு பிரியமான ஒரு மனிதனாக நாம் உறுதியை ಕೊಡೋದು. ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಕಾರ್ಯ ಮಾಡಬೇಕಂತ ದೇವರಿಗೆ ಮುಖ್ಯವಾಗಿ ಅದು ಹೃದಯ ನಿಮ್ಮ ಹೃದಯ ಹೇಗಿದೆ ನೀವು ಯೋಚನೆ ಮಾಡಿ ನೋಡಿ. ಉಂಟಿಯಾಗೇ ನಾವು ನೇಸಿದ್ದಾರೆ ದೇವರೇ ನಿಜವಾಗಿ ನಾನು ಇದನ್ನು ಪ್ರೀತಿಸ್ತಾನೆ ಇಲ್ವಾ? ரொம்ப பாடப்பட்டாங்க பாடாது சாரி கண்ணே கட்டுறாங்க ತುಂಬಾ ಮೆಸೇಜ್ ಕೇಳಿದ್ರು பாடாது ಹೇಳ್ತಾರೆ ಮೆಸೇಜ್ ಕೇಳಬೇಕು ಆಟೋದ ಸುಮ್ಮನೆ ಆಟೋ ಹಾಕೋದಾಗಿ ಉಂಟಿಯಾ ಎಲ್ಲರಿಗೆ ನೇಸಿದ್ಯಾ ನಿಜವಾಗಿ ನೀನು ನಾನು ಪ್ರೀತಿಸ್ತೀಯಾ? ಬೇರೆ ಮಟ್ಟ ಆಟೋ ಮೂರು ಮಟ್ಟ ಬರಲಿಲ್ಲ ಅಲ್ಲಿ ಮೂರು ಬಾರಿ ಬಂದ್ರೆ ಮಕ್ಕಳು ದೇವರಲ್ಲಿ ಇರ್ತಾರೆ. ಮೂರು ಬಾರಿ ತಿಳಿಯೋದು ಬರಕಾಗಿರ್ತಾರೆ. ಮೂರು ಸರಿ ಬಂದ್ರೆ ಗೊತ್ತಿಲ್ಲ ಎಂಬುದು ಹಾಗೆ ನಿಂಬುದು ಅರಿಯಲ್ಪಟ್ಟ ಯೋಹಾನ 21ನೇ ಬರ್ತಿದ್ದಾನೆ. ನೋಡ್ತಾ ಇದ್ದಾರೆ ಅದನ್ನ ಏನಂತಿದ್ದಾರೆ ನೀನು ನನ್ನ ಪ್ರೀತಿಸುತ್ತೀಯಾ? ನೀನು ನನ್ನನ್ನು ಪ್ರೀತಿಸುತ್ತೀಯಾ ಹಾಗೆ ಹೇಳ್ತಿದ್ದಾರೆ ಅವರು. ಹೌದಯ್ಯ, ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ನನಗಾಗಿ ಸೇವೆಯನ್ನು ಮಾಡ್ತೀನಿ. ಅದೇ ರೀತಿಯಾಗಿ ನೋಡ್ತಾ ಇದ್ದಾರೆ. ಆ ರೀತಿಯಾಗಿ ಯಾವುದಾದ್ರು ಹುಡುಗಿ ಬಂದು ಕೇಳಿದಂಗೆ ಅಲ್ಲಿ ಅಥವಾ ಹುಡುಗ ಹೋಗ್ಬಿಟ್ಟು ಹುಡುಗಿ ಹತ್ರ ಕೇಳಿದಂಗೆ ಇರ್ತದೆ. ಈ ರೀತಿಯಾಗಿ ಎಷ್ಟು ಕೇಳ್ತಾ ಇದ್ದಾರೆ. ಆದರೆ ಎಷ್ಟು ವಿಧವಾದಂತ ಪ್ರೀತಿಯನ್ನು ದೇವರು ನೋಡ್ತಾ ಇದ್ದಾರೆ. ಅನೇಕರು ಸೇವೆ ಬೈಬಲ್ ಎತ್ಕೊಂಡ್ಬಿಟ್ಟು ಓಡೋದು ನೋಡ್ತಾರೆ. ಆದ್ರೆ ಎಂತ ಏನಿರಬೇಕು? ಯೇಸು ಕ್ರಿಸ್ತನನ್ನು ಪ್ರೀತಿಸಬೇಕು, ಆತನಿಗಾಗಿ ಹಾಡನ್ನು ಮಾಡಬೇಕು. ಆ ವಚನಗಳೇನಪ್ಪ ಅಂತಂದ್ರೆ ತಿಳಿದುಕೊಳ್ಬಿಟ್ಟು ಆಳವಾಗಿ ಧ್ಯಾನಿಸಿಕೊಳ್ಬೇಕು. ಆತನ ಆಲಯವನ್ನು ಪ್ರೀತಿಸಬೇಕು. ಹೋಗಿ ಸೇವೆಯನ್ನು ಮಾಡು. ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಜೀವಿತದಲ್ಲಿ ಪೇತ್ರರ ಬಳಿ ಕೇಳ್ತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಕೇಳ್ತಾರೆ. ಏನೇ ಹೇಳಿರ್ಬೋದು, ಆದ್ರೆ ಈ ಸ್ಥಳಕ್ಕೆ ದೇಹ ಆಗ್ಬೇಕು. ಇಲ್ಲಂತಂದ್ರೆ ಹೃದಯದಿಂದ ದೇವರಲ್ಲಿ ಘನಪಡಿಸಲಿಕ್ಕೆ ಆಗುವುದಿಲ್ಲ. ಬಾಯಿಂದ ನಾನು ಘನಪಡಿಸ್ತಾನೆ, ಆದ್ರೆ ಎಲ್ಲವೂ ಹೊರಗೆ ತೋರ್ಪಡಿಕೆ, ಎಲ್ಲವೂ ಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದು. ದೇವರು ಏನನ್ನ ಹುಡುಕ್ತಾ ಇದ್ದಾರೆ? ಏನನ್ನು ಹುಡುಕ್ತಾ ಇದ್ದಾರೆ? ಏನನ್ನು ಹುಡುಕ್ತಾ ಇದ್ದಾರೆ? ಹೃದಯವನ್ನು ಹುಡುಕುವಂತವನಾಗಿದ್ದಾನೆ. ಹೃದಯದಲ್ಲಿ ಏನೆಲ್ಲ ಆಲೋಚನೆಗಳಿದೆ ಅದರ ಮೂಲಕವಾಗಿ ಘನಪಡಿಸಬೇಕು ಎಂಬುದಾಗಿ ನೋಡ್ತಾರೆ. ಅದು ಮುಂದಿನ ಭಾಗದಲ್ಲಿ ಆಗ್ತದೆ. ಪ್ರಾರ್ಥನೆ ಮಾಡಿದ್ದೇವೆ, ನನ್ನ ಜೀವಿತ ಒಪ್ಪಿಸಿಕೊಡ್ತೀನಿ. ಕೇಳ್ಕೊಂಡ್ರಿ, ದಾವದಲ್ಲಿ ಕೊಡಲ್ಪಟ್ಟ ಅದೇ ಮಾತನ್ನು ನನಗೆ ಕೊಡ್ರಿ ಅಂತ ಕೇಳ್ಕೊಡ್ತೀನಿ. ನೀವು ಕೇಳಿದ್ರೆ ಖಂಡಿತವಾಗಿ ದೇವರಿಗೆ ಕೊಡುವಂತನಾಗಿದ್ದಾರೆ. ಕಣ್ಣನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರು ಹುಡುಕುವುದರಲ್ಲಿ ಹೃದಯವನ್ನ ದೇವರ ಸಮ್ಮುಖದಲ್ಲಿ ಅರ್ಪಿಸಿಕೊಡ್ರಿ.
ಸೇವೆ ನಿಜವಾಗಿ ಒಂದು ಹಾಡು ಪ್ರಾರಂಭಕ್ಕೆ ಬರ್ತದೆ. ಸ್ವಾಮಿ ನಿಮ್ಮನ್ನು ಹುಡುಕುತ್ತಿದ್ದೇನೆ ಸ್ವಾಮಿ, ನಿಮ್ಮನ್ನು ಪ್ರೇಮಿಸುತ್ತೇನೆ ಸ್ವಾಮಿ. ಲೋಕದಲ್ಲಿ ಬೇರೆ ಆಸೆ ಇಲ್ಲ ಸ್ವಾಮಿ, ಲೋಕದಲ್ಲಿ ಸಹ ಬೇರೆ ಆಸೆ ಇಲ್ಲ ಸ್ವಾಮಿ. ನೀವೆಲ್ಲಿರಬೇಕು ಅಂತ ಸ್ವಾಮಿ ಪ್ರಸನ್ನತೆ ಹುಡುಕ್ತಾ ಇದ್ದೇವೆ ಸ್ವಾಮಿ. ಅನೇಕರಿಗೆ ನೋಡಿಕೊಂಡು ಸ್ವಾಮಿ ನಿಮ್ಮ ಹೃದಯದ ಇಷ್ಟವನ್ನು ಮಾಡಬೇಕು ಅಂತ ಹುಡುಕುತ್ತಾ ಇದ್ದೀರಿ ಸ್ವಾಮಿ. ನಿಮ್ಮನ್ನು ಪ್ರೀತಿಸುವಂತ ಮಕ್ಕಳಾಗಿ ಬದಲಾಯಿಸಿ ಸ್ವಾಮಿ. ದಾವಿದನಿಗೆ ಯಾವ ರೀತಿಯಾದ ಒಂದು ಆಸೆ ಇತ್ತು, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಆಸೆಯನ್ನು ನಮ್ಮ ಹೃದಯದ ಅಂತರಾಳದಿಂದ ನಾವು ಚಿಕ್ಕ ವಯಸ್ಸಿನಿಂದಲೇ ಸ್ವಾಮಿ ಆತನ ಆಶೀರ್ವಾದ ಮಾಡಬೇಕು, ಆತನ ಜೊತೆಲೇ ಇದ್ದೀವಿ ಸ್ವಾಮಿ. ಆತನ ಮೂಲಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತೀವಿ, ನಮಗೂ ಮಾಡ್ತೀವಿ ಸ್ವಾಮಿ. ಆ ಒಂದು ಸಾಕ್ಷಿಯನ್ನು ನಾವು ಕೊಂಡ್ಕೊಳ್ಬೇಕು ಸ್ವಾಮಿ. ಹತ್ತಿರವಾದ ಸಾಕ್ಷಿಯನ್ನು ನಾವು ಕೊಂಡ್ಕೊಳ್ಬೇಕು ಸ್ವಾಮಿ. ಆ ರೀತಿಯಾಗಿ ಮಾರ್ಪಡಿಸಿ ಸ್ವಾಮಿ. ನಮ್ಮ ಜೀವಿತದಲ್ಲಿ ನಮ್ಮನ್ನ ಬಾಲವಾಗಿ ಮಾಡಿದ ಶಿರಸ್ಸಾಗಿ ಮಾಡ್ತೀವಿ ಉದಾಹರಣೆ ಮಾಡ್ತೀವಿ. ನಮ್ಮನ್ನ ತರಬೇತಿಯನ್ನು ಕೊಡುವಂತವರಾಗಿದ್ದೀರಿ ಸ್ವಾಮಿ. ಮಾಡಿ ಸ್ವಾಮಿ ಏಕಾಂತದ ಒಂದು ಜೀವಿತದಲ್ಲಿ ಸ್ವಾಮಿ ನಿಮ್ಮನ್ನ ಆಡ್ತಾನೆ ಇರಬೇಕು ಸ್ವಾಮಿ. ವಚನಗಳನ್ನು ಧ್ಯಾನಿಸ್ತಾನೆ ಇರಬೇಕು ಸ್ವಾಮಿ. ನಿಮ್ಮ ಬಲದ ಮೇಲೆ ಬಲವನ್ನು ಅಂದುಕೊಳ್ಳುವಂತವರಾಗಿರಬೇಕು ಸ್ವಾಮಿ. ನಿಮ್ಮ ಮಕ್ಕಳನ್ನು ಬದಲಾಯಿಸಿ ಸ್ವಾಮಿ. ಈ ರೀತಿಯಾಗಿ ಮಾಡುವುದು ಬಲಾಗಿಸ್ತೋತ್ರ ನಿಮ್ಮನ್ನು ನಾವು ಪ್ರೀತಿಸ್ತೇವೆ ಸ್ವಾಮಿ. ನಿಮ್ಮ ಮಹಿಳೆಗಾರರಾಗಿ ಅರವತ್ತು ದಿವಸಗಳಲ್ಲಿ ನಮ್ಮ ಜೀವ ಪ್ರಕಾಶವನ್ನು ಮೊದಲು ಮಾಡಬೇಕು ಸ್ವಾಮಿ. ನಾವು ಕೆಲಸ ಮಾಡುವ ಸ್ಥಳದಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬದಲ್ಲಿ, ಇರುವಂತಹ ಸಮಾಜದಲ್ಲಿ ನಾವು ಪ್ರಕಾಶವನ್ನು ಒಳಗೊಳಗಿರುವಂತಹ ಸಹಾಯವನ್ನು ಮಾಡಿ ನೀವು ನಮ್ಮ ಜೊತೆಗಿದ್ದ ಮಾತ್ರ ಸಾಧಿಸುವ ಸುಳ್ಳು ಕೈಯಾದಂತ ಎಲ್ಲ ವಿಷಯಗಳನ್ನು ತೆಗೆದುಹಾಕುವ ಸ್ವಾಮಿ. ಸ್ವಾಮಿ ನಮ್ಮ ಹೃದಯಕ್ಕೆ ಬರಲಿ, ನಮ್ಮನ್ನು ಬದಲಾಯಿಸಿ, ನಮ್ಮ ಜೀವಿತವನ್ನು ಬದಲಾಯಿಸಿ ಸ್ವಾಮಿ. ಮಾಡುವುದಕ್ಕಾಗಿ
ಬೇರೆ ಸಮಾಜದಲ್ಲಿ ಜೀವಿತ ಒಪ್ಪಿಸಿಕೊಟ್ಟಿದ್ರೆ ಬರುವ ದಿವಸಗಳಲ್ಲಿ ನಾವು ನಮ್ಮ ಕಡೆ ಪ್ರಕಾಶ ನಿಮ್ಮ ಜೀವಿತವನ್ನು ಪ್ರಕಾಶಗೊಳಿಸುವುದಕ್ಕಾಗಿ ಆಶೀರ್ವಾದ ಮಾಡಿ ಆಲಯದ ಕೆಲಸವನ್ನು ನಿಮ್ಮ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡುತ್ತೇವೆ. ನಿಮ್ಮ ಪ್ರಸನ್ನತೆ ಯಾವಾಗಲೂ ಆಲಯದಲ್ಲಿ ನಿಲ್ಲಿಸುವ ಆ ದೇವರ ಒಂದು ನಡೆದಾಡುವಂತಹ ಒಂದು ಸ್ಥಳದಲ್ಲಿ ನಿಲ್ಲಿಸುವ ಅನೇಕರಿಗೆ ಬಿಡುಗಡೆ ಸ್ಥಳವಾಗಿ ನಿಲ್ಲಿಸುವ.